ಓಕೆ, ಸೊ ವಿ ಆರ್ ಲೈವ್. ಪ್ರತಿ ವಾರದಂತೆ ಈ ವಾರನೂ ಮತ್ತೆ ತಾವೆಲ್ಲರೂ ಬಂದು ಸೇರಿದಿರಿ. ದೀಪಾವಳಿ ಪಟಾಕಿ ಎಲ್ಲ ಹೊಡೆದು ದಸರಾ ಆಚರಣೆ ಎಲ್ಲ ಮಾಡಿ ಎಲ್ಲ ಮುಗಿಸಿ ಬಂದಿದೀವಿ. ಈಗ ಮತ್ತೆ ಜಾಯ್ನ್ ಆಗ್ತಾ ಇದೀವಿ. ಮತ್ತೆ ಬ್ಯಾಕ್ ಟು ಸ್ಕ್ವೇರ್ ಒನ್ ಅನ್ನೋ ರೀತಿಯಲ್ಲಿ ಮತ್ತೆ ನಾವೆಲ್ಲ ಇವತ್ತಿನ ಒಂದು ಕಾರ್ಯಕ್ರಮಕ್ಕೆ ಮತ್ತೆ ಜಾಯ್ನ್ ಆಗಿದ್ವಿ. ಎಲ್ಲರೂ ಜಾಯ್ನ್ ಆದ ಎಲ್ಲರಿಗೂ ಧನ್ಯವಾದಗಳು. ಮುಂದೆ ಯಾರು ಜಾಯ್ನ್ ಆಗ್ತಿರೋ ಅವ್ರಿಗೂ ಧನ್ಯವಾದಗಳನ್ನ ಅಡ್ವಾನ್ಸ್ ಆಗಿ ಹೇಳ್ತೀನಿ. ಇವತ್ತಿನ ಮುಖ್ಯ ಫೋಕಸ್ ಮುಂದಿನ ವಾರದ ಕೆಲವು ಬೆಳವಣಿಗೆಗಳ ಬಗ್ಗೆ ಹೇಳೋದು. ಏನಾಯ್ತು, ಹೋದ ವಾರ 2 ಕಮಿಟ್ಮೆಂಟ್ ತಗೊಂಡಿದ್ದೆ. ಒಂದು DICGC ಅವ್ರು ಯಾರಿದ್ದಾರೆ ಅವರನ್ನ ಅಡ್ಮಿನಿಸ್ಟ್ರೇಟರ್ ಹತ್ರ ಭೇಟಿ ಮಾಡಿಸ್ತೀನಿ ಏನೋ ಅಂತ ಒಂದು ಕಮಿಟ್ಮೆಂಟ್ ತಗೊಂಡಿದ್ದೆ. ಬಿಕಾಸ್ ಆಫ್ ಮೈ ಓನ್ ಪರ್ಸನಲ್ ಕೆಲವೊಂದು ಎಂಗೇಜ್ಮೆಂಟ್ಸ್ ಇದ್ದಿದ್ರಿಂದ ನನಗೆ ಅದು ಫುಲ್ಫಿಲ್ ಆಗಿಲ್ಲ. ಸೊ ಅದನ್ನ ನಾವು ಈ ಮುಂದೆ ಈಗ ಬರೋ ವಾರದಲ್ಲಿ ಅದನ್ನ ಮಾಡೋಣ. ಒಂದೇ ನಿಮಿಷ. ಈ ಬರೋ ವಾರದಲ್ಲಿ ನಾವು ಅಡ್ಮಿನಿಸ್ಟ್ರೇಟರ್ ಅವರ ಹತ್ರ ಅಪಾಯಿಂಟ್ಮೆಂಟ್ ತಗೊಂಡು ಅವರನ್ನ ಭೇಟಿ ಆಗುವಂತಹ ಒಂದು ಪ್ರಕ್ರಿಯೆನ ಖಂಡಿತ ಮಾಡ್ತೀನಿ. ನನಗೆ ಕೆಲವೊಂದು ಪರ್ಸನಲ್ ಕೆಲಸಗಳಿದ್ದಿದ್ರಿಂದ ಇದನ್ನ ಮಾಡಕ್ಕಾಗಲಿಲ್ಲ. ನಾನು ಬದ್ರಿನಾಥ್ ಅವ್ರಿಗೂ ಕಮಿಟ್ಮೆಂಟ್ ಕೊಟ್ಟಿದ್ದೆ, ಹಾಗೆ ಇನ್ನು ಕೆಲವರಿಗೆ DICGC ವಿಷಯವಾಗಿ ಅವರನ್ನು ಭೇಟಿ ಮಾಡ್ತೀನಿ ಅಂತ ನಾನು ಕಮಿಟ್ಮೆಂಟ್ ಕೊಟ್ಟಿದ್ದೆ. ಐ ಆಮ್ ರಿಯಲಿ ಸಾರಿ ದಟ್ ಐ ಕುಡ್ ನಾಟ್ ಫುಲ್ಫಿಲ್ ದಟ್ ಕಮಿಟ್ಮೆಂಟ್. ಐ ಕುಡ್ ನಾಟ್ ಗೆಟ್ ದಟ್ ಪರ್ಟಿಕ್ಯುಲರ್ ವರ್ಕ್ ಡನ್. ಅದು ಒಂದು. ಇನ್ನೊಂದು, ಅಗೈನ್ ಎಕ್ಸ್ಪ್ರೆಷನ್ ಆಫ್ ಇಂಟ್ರೆಸ್ಟ್ ತಿರ್ಗಾ ಅಲ್ಲೇ ಅಟ್ಕಾಯಿಸ್ಕೊಂಡಿದೆ. ಮುಂದಕ್ಕೆ ಹೋಗ್ತಾ ಇಲ್ಲ ಅದು. ಹೀಗೆ ಕೆಲವು ಮತ್ತೆ ಇನ್ನು ಕೆಲವು ಏನ್ ಡೆವಲಪ್ಮೆಂಟ್ಸ್ ಆಗ್ತಾ ಇಲ್ಲ. ವಾರಕ್ಕೆ ಏನಂತ ಆಗುವಂತ ಡೆವಲಪ್ಮೆಂಟ್ಸ್ಗಳು ಏನು ಕಾಣಿಸ್ತಾ ಇಲ್ಲ ಈಗ. ಈ ವಾರ ನಾವು ಮುಖ್ಯವಾಗಿ ಯಾವ್ದ್ರ ಬಗ್ಗೆ ಫೋಕಸ್ ಮಾಡೋದು ಅಂದ್ರೆ, ಈಗ RBI ರೋಲ್ ಅನ್ನ ನಾವು ಸ್ವಲ್ಪ ಇನ್ನು ತೀಕ್ಷ್ಣವಾಗಿ ಅದನ್ನ ಫೋಕಸ್ ಮಾಡಬೇಕಾಗಿದೆ. ಜೊತೆಗೆ ಕೆಲವೊಂದು ವಿಷಯಗಳು ನನಗೆ ಬಂದಿದೆ ಕಿವಿಗೆ. ಅದು ಬಹಳ ಸೆನ್ಸಿಟಿವ್ ಅಂಡ್ ಬಹಳ ಅದನ್ನ ಪಬ್ಲಿಕ್ ಡೊಮೇನ್ ಅಲ್ಲಿ ಶೇರ್ ಮಾಡ್ಕೊಳಕ್ಕೆ ಆಗ್ತಿರುವಂತ ಕೆಲವು ವಿಷಯಗಳು ಬಂದಿದೆ. ದೇ ಆರ್ ವೆರಿ ಡಿಸ್ಟರ್ಬಿಂಗ್. However, that is not going to change the position as of now. That is one thing. RBI ನವರು ಅದೇ ರೀತಿಯಾದಂತಹ ತಮ್ಮ ಟೇಬಲ್ ಟೆನ್ನಿಸ್ ಆಡ್ತಾ ಇದ್ದಾರೆ. ಏನಂತ ಡೆವಲಪ್ಮೆಂಟ್ಸ್ಗಳು ಏನು ಆಗ್ತಾ ಇಲ್ಲ. RBI ನವರಾಗಿರ್ಬೋದು, ನಮ್ಗೆ ಮೋಸ್ಟ್ಲಿ ಇವರು ರಂಗನಾಥ್ ಅವ್ರು ಜಾಯ್ನ್ ಆಗಿ ಅವರು ಐ ಥಿಂಕ್ ಹಿ ವಿಲ್ ಪ್ರಾಬಬ್ಲಿ ಗಿವ್ ಅಸ್ ಅಪ್ಡೇಟ್. ಬಟ್ ಲಾಸ್ಟ್ ಟೈಮ್ ಶ್ರೀನಾಥ್ ಅವ್ರು ಮಾತಾಡಿದ್ರಲ್ಲಿ ಬಹಳ ಸೆನ್ಸ್ ಇತ್ತು. ದೋ he spoke of many other things. Couple of things that he spoke was objectively correct. ಏನಂದ್ರೆ ಲಯಬಿಲಿಟೀಸ್ ಏನಿದೆ ಅದು ಗೊತ್ತಾಗೋ ತನಕ RBI ನವರು ಯಾವ ಕ್ರಮ ತಗೋತಾರೆ ಅನ್ನೋದ್ರ ಬಗ್ಗೆ ಅವ್ರಿಗೆ ಕ್ಲಾರಿಟಿ ಇಲ್ಲ. ಎಷ್ಟು ದುಡ್ಡು ಇಲ್ಲಿಂದ ಹೋಗ್ಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಅಲ್ಲಿ ಎಷ್ಟು ದುಡ್ಡು ಈ ಡಿಪಾಸಿಟರ್ಸ್ಗೆ ಎಷ್ಟು ದುಡ್ಡು ಕೊಡಬೇಕು ಅನ್ನೋದು ಇನ್ನೂ ಫೇಕ್ ಡಿಪಾಸಿಟ್ಸ್ ಇದೆ. ಮತ್ತೆ ಇನ್ನು ಬೇರೆ ಬೇರೆ ಆದಂತಹ ಕೆಲವೊಂದು ಕಾಂಪ್ಲಿಕೇಟೆಡ್ ಸಿಚುವೇಶನ್ಸ್ ಇದಾವೆ. ಹೀಗಾಗಿ ವಿ ಸ್ಟಿಲ್ ನಾಟ್ ಕ್ಲಿಯರ್ ಅವ್ರಿಗೆ RBI ನವರಿಗೆ ಟೋಟಲ್ ಲಯಬಿಲಿಟಿ ಅಂದ್ರೆ ಆಸ್ ಫಾರ್ as ಡಿಪಾಸಿಟರ್ಸ್ ಲಯಬಿಲಿಟಿ ಇದೆ, ಡಿಪಾಸಿಟರ್ಸ್ಗೆ ಎಷ್ಟು ದುಡ್ಡು ಕೊಡಬೇಕು ಅನ್ನುವಂತಹ ಒಂದು ಕ್ಲಾರಿಟಿ ಸಿಗೋ ತನಕ ಇದೇ ರೀತಿ ಒಂಥರ ಗೋಲ್ ಗುಮಾಯಿಸೋದು ಅಂತ ಹೇಳ್ತಾರೆ. ಸುತ್ತಿ ವೃತ್ತಾಕಾರದಲ್ಲಿ ಸುತ್ತಾನೆ ಇರುತ್ತೆ ಅನ್ನುವಂತಹ ಒಂದು ಇದು ಸಿಚುವೇಶನ್ ಇದೆ. ಇವತ್ತೇ ಇನ್ನೊಂದು ಇನಿಷಿಯೇಟಿವ್ ಬಗ್ಗೆ ನಾನು ಹೇಳಿದ್ದೆ, ಪಾರಾಯಣ ಪ್ರತಿಭಟನೆ. ಅದರದ್ದು ಈಗ ಐ ಆಮ್ ಡಿಪೆಂಡಿಂಗ್ ಆನ್ ಸರ್ಟನ್ ಪೀಪಲ್ ಹೂ ವಿಲ್
help me in arranging venue and ಬೇರೆ ಬೇರೆ ಅರೇಂಜ್ಮೆಂಟ್ ಮಾಡೋದಕ್ಕೆ ಐ ಆಮ್ ಡಿಪೆಂಡಿಂಗ್ ಆನ್ ಸರ್ಟನ್ ಪೀಪಲ್ ಅಂಡ್ ಅದು ಒಂದು ಅರೇಂಜ್ ಆಗ್ತಾ ಇದ್ದಂಗೆನೆ ಐ ವಿಲ್ ಡೂ ದಟ್ ಆಲ್ಸೋ. ಈಗ ಐ ವಾಸ್ ಟ್ರೈಂಗ್ ಟು ಸೇವ್ ಪೀಪಲ್ ಫ್ರಮ್ ಅಸೆಂಬಲಿಂಗ್ ಅರೌಂಡ್. ಯಾಕಂದ್ರೆ ಈಗ ಇನ್ನೊಂದು ಅಪ್ಡೇಟ್ ನಾನು ಹೇಳ್ಬೇಕು. ನಾವು ಜನವರಿ 10ಕ್ಕೆ ಮೋದಿ ಅವರಿಗೆ ಒಂದು ಲೆಟರ್ ಬರೆದಿದ್ವಿ. ಆ ಮೋದಿ ಅವರಿಗೆ ಬರೆದಂತಹ ಲೆಟರ್ ಮತ್ತು ಆ ಇನಿಷಿಯೇಟಿವ್ ನಲ್ಲಿ ಏನಾಯ್ತು, ನಾವು ಸಾಕಷ್ಟು ಜನನ ಸೇರಿದ್ವಿ. ಇಲ್ಲಿ ಅದ್ರ ಬಗ್ಗೆ ಸ್ವಲ್ಪ ಇಲ್ಲಿ ಬ್ಯಾಂಕ್ ಎದುರುಗಡೆನೂ ಸೇರಿ ಅದೆಲ್ಲ ಸಿಗ್ನೇಚರ್ ಹಾಕುವಂತದ್ದು ಇರಬಹುದು, ಅಥವಾ ಒಂದೊಂದು ಲೆಟರ್ ನಾವು ತಗೊಂಡು ಅದರಲ್ಲಿ ನಮ್ಮ ಡಿಪಾಸಿಟರ್ಸ್ ಗಳ ಸೈನು, ಮೊಬೈಲ್ ನಂಬರ್ ಹಾಕಿ ಅದನ್ನ ಅಂಟಿಸಿ ಅದನ್ನೆಲ್ಲ ಕಲೆಕ್ಟ್ ಮಾಡಿ ನಾವು ನಮ್ಮ ಬ್ಯಾಂಕ್ ಇಂದ ಬಸವನಗುಡಿ ಪೋಸ್ಟ್ ಆಫೀಸ್ ತನಕ ಹೋಗಿ ಅಲ್ಲಿ ಟಬ್ದಲ್ಲಿ ಹಾಕಿ ಅದನ್ನೆಲ್ಲ ಆ ಕಾರ್ಯಕ್ರಮ ಮಾಡಿದ್ವಿ. ಆ ಕಾರ್ಯಕ್ರಮ ಮಾಡಿದಾಗ ಪೊಲೀಸ್ನವ್ರಿಗೆ ನಾನು ಇಂಟಿಮೇಷನ್ ತಿಳಿಸಿದ್ದೆ. ಅವರು ಏನ್ ಮಾಡಿದ್ರು, ನಮ್ಮ ಲೆಟರ್ ಹೆಡ್ ಅನ್ನು ತಗೊಂಡು ಆ ಲೆಟರ್ ಹೆಡ್ ಅಲ್ಲಿ ಯಾರ್ಯಾರ್ದು ಇತ್ತು ಅವ್ರೆಲ್ಲಾರ ಮೇಲೆ ಕೇಸ್ ಹಾಕಿದ್ದಾರೆ. NDMA ಕೇಸ್, ನ್ಯಾಚುರಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆಕ್ಟ್ ಅಂತ ಹೇಳಿ ಆ ಕೇಸ್ ಹಾಕಿ, ಅದು ತಮ್ಮೆಲ್ಲರಿಗೂ ಗೊತ್ತಿದೆ. ಈ ಆಲ್ರೆಡಿ ಒಂದು FIR ಆಗಿದೆ ನಮ್ಮ ನಮ್ಮ ಸಂಘದ ಪದಾಧಿಕಾರಿಗಳ ಮೇಲೆ ಆ ಕೇಸು ಬಿದ್ದಿರೋದು. ಅದು ಇವಾಗ ಕೋರ್ಟ್ ಅಲ್ಲಿ ಬಂದಿದೆ. ಕೋರ್ಟ್ ಅಲ್ಲಿ ಬಂದು ಅದಕ್ಕೆ ಫೈನ್ ಹಾಕ್ತಾರೆ ಅಂತ ನಮ್ಮ ಪೊಲೀಸ್ನವ್ರು ಕರೆದು ಹೇಳಿದ್ದಾರೆ. ಈಗ ನಮ್ಮ ಎಲ್ಲ ಪದಾಧಿಕಾರಿಗಳು ಎಲ್ಲಾರು ಹೋಗಿ ಕೋರ್ಟ್ಗೆ 12ನೇ ತಾರೀಕು ಕೇಸ್ ಇದೆ ಅಂತ ಹೇಳಿದ್ರು. ಅದಕ್ಕೆ 12ನೇ ತಾರೀಕು ಸೆಕೆಂಡ್ ಸ್ಯಾಟರ್ಡೆ, ವೆದರ್ ದ ಕೋರ್ಟ್ ವರ್ಕ್ಸ್ ಆರ್ ನಾಟ್, ಮತ್ತೆ ಆ ಕೇಸ್ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಇನ್ನು ಸಮಜಾಯಿಷಿ ತಗೋಬೇಕಾಗಿದೆ ಪೊಲೀಸ್ನವರಿಂದ. ಅದು ತಗೊಂಡ ನಂತರ ಆ ಕೇಸ್ನಲ್ಲಿ ಯಾವ ರೀತಿ ಪ್ಲೀಡ್ ಮಾಡಬೇಕು ಅನ್ನೋದ್ರ ಬಗ್ಗೆನೂ ಸ್ವಲ್ಪ ಲೀಗಲ್ ಒಪಿನಿಯನ್ ತಗೊಂಡು ಅಲ್ಲಿ ಏನು ಫೈನ್ ಕಟ್ಟಬೇಕಾಗುತ್ತೋ ಫೈನ್ ಕಟ್ಟಿ ಅದನ್ನ ನಾವು ಇಟ್ಕೋಬೇಕಾಗಿದೆ. ಅಂದ್ರೆ ಈಗ ನಾವು ಜನಪರ ಹೋರಾಟ ಮಾಡ್ತಾ ಇದ್ದಾಗ ಇಂಥವಾಗೋದು ಸಹಜ. ಮತ್ತೆ ಹೋರಾಟ ಮಾಡ್ತಾ ಇರೋದು ಮತ್ತೆ ಇವ್ರು ಪೊಲೀಸ್ನವ್ರು ಈ ರಿಯಾಕ್ಷನ್ ಇಂದ ಇದು ನಮ್ಮ ಹೋರಾಟ ನೋಟಿಸ್ ಆಗ್ತಾ ಇದೆ ಅನ್ನೋದು ಒಂದು. ಮತ್ತೆ ಇದು ಕೆಲವರಿಗೆ ಇರಸ್ಮುರಸ್ ಆಗಿದೆ, ನಾವು ಹೋರಾಟ ಮಾಡ್ತಾ ಇರೋದು ಅದು ನಿಜಾನೇ. ಸೊ ಲೆಟ್ ಇಟ್ ಗೋ ಆನ್. ನಾವು ಇದಕ್ಕೆಲ್ಲ ಅಂಜೋದಿಲ್ಲ, ನಮ್ಮ ಹೋರಾಟ ನಿರಂತರವಾಗಿ ನಡೆಸ್ಕೊಂಡು ಹೋಗ್ತೀವಿ. ವಾಲ್ಯೂಮ್ ಜಾಸ್ತಿ ಮಾಡ್ತೀರಾ ಹರೀಶ್? ವಾಲ್ಯೂಮ್ ಇವಾಗ ಕೇಳಿಸ್ತಿದ್ಯಾ? ಒಂಚೂರ್ ರೈಟ್. ಓಕೆ. ಈಗ ಏನಾಗಿದೆ, ನಮ್ಮ ವಾಟ್ ವಾಸ್ ದ ಚಾರ್ಜ್ ಆನ್ ದ ಕೇಸ್? NDMA ಕೇಸ್ ಅಂದ್ರೆ ನ್ಯಾಚುರಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆಕ್ಟ್ ಅಂತ ಹೇಳಿ. ಅದು ಕರೋನಾ ಕೇಸ್. ಕರೋನಾ ಅವ್ರು ಏನ್ ಹೇಳಿದ್ರು, ಅವ್ರಿಗೆ ಏನು ಸಿಕ್ಕಿಲ್ಲ ಅಂತ, ಮಾಸ್ಕ್ ಹಾಕೊಂಡಿಲ್ಲ ಅಂತ ಕೇಸ್ ಹಾಕಿದ್ದಾರೆ. ಮಾಸ್ಕ್ ಹಾಕೊಂಡಿಲ್ಲ ಅಂತ ಒಂದು ಕೇಸ್ ಹಾಕಿದ್ದಾರೆ NDMA ಆಕ್ಟ್ ಅಲ್ಲಿ. ಸೊ ಅದಕ್ಕೆ ಒಂದು ಮ್ಯಾಕ್ಸಿಮಮ್ ಅಂತ ಹೇಳಿದ್ರೆ 500-600 rupees ಟೈಮಲ್ಲಿ ಮಿನಿಸ್ಟರ್ಗಳೇ ಪ್ರೆಸ್ ಮೀಟ್ ಕೊಡ್ಬೇಕಾದ್ರೆ ಮಾಸ್ಕ್ ಹಾಕೋತಾ ಇರ್ಲಿಲ್ಲ, ಪಬ್ಲಿಕ್ ಅಲ್ಲಿ ಮಾಸ್ಕ್ ಹಾಕೋತಾ ಇರ್ಲಿಲ್ಲ. ನಾವು ಅದ್ರದ್ದು ಫೋಟೋ ತೆಗೆದು ಕೊಡ್ಬೇಕು, ಇವ್ರ ಕೇಸ್ ಹಾಕಪ್ಪ ಆಮೇಲೆ ನಮ್ಗೆ ಹಾಕು ಅಂತ. ಅವ್ರ ಮೇಲೂ ಕೇಸ್ ಹಾಕಿದೀವಿ ಅಂತ ಹೇಳ್ತಾರೆ. ಮತ್ತೆ ಅವರು 500 rupees ಫೈನ್ ಬಂದಿದ್ದಾರೆ. ಸೊ ಇದು I think there is no point in challenging that. I think we should take it as a compliment. ಅವ್ರಿಗೆ ನಮ್ಮ ಮೇಲೆ ಏನ್ ಕೇಸ್ ಸಿಗ್ಲಿಲ್ಲ, ಕಡೆಗೆ ಈ ಕೇಸನ್ನು ಹಾಕಿ ನಮ್ಮನ್ನು ಏನೋ ಮಾಡಿ ಸಿಕ್ಕಾಕಿಸ್ಬೇಕು, ಕೋರ್ಟ್ಗೆ ಅಲಿಸ್ಬೇಕು ಅನ್ನೋದೊಂದೇ ಅದ್ರ ಉದ್ದೇಶ ಹೊತ್ತು ಇನ್ನೇನು ಉದ್ದೇಶ ಅಲ್ಲ. ನಮ್ಮನ್ನ ಒಂದು ಡಿಮೋಟಿವೇಟ್ ಮಾಡುವಂತ ಒಂದು ಪ್ರಯತ್ನ ಆಗಿತ್ತು. ಓಕೆ, ದಟ್ಸ್ ಫೈನ್, ಯು ವಿಲ್ ಟೇಕ್ ಇಟ್ ಇನ್ ಅವರ್ ಸ್ಟ್ರೈಟ್. ಸೊ ಈಗ 12ನೇ ತಾರೀಕು ಯಾವತ್ತು ಕೇಸ್ ಇದೆ, ಆ ಕೇಸ್ ಇದ್ದ ದಿನ ನಾವು ಯಾರ್ಯಾರು ಅದರಲ್ಲಿ ಅಕ್ಯೂಸ್ಡ್ ಆಗಿದೀವಿ ಅವರೆಲ್ಲ ಅಲ್ಲಿ ಹೋಗಿ ಕೋರ್ಟ್ ಅಲ್ಲಿ ನಾವು ಹೇಳ್ತೀವಿ, ಹೌದು ಸ್ವಾಮಿ ನಾವು ಇವ್ ಮಾಡಿದ್ವಿ, ನಾವು ಅಲ್ಲೆಲ್ಲ ಅಸೆಂಬ್ಲಿ ಆಗಿದ್ವಿ, ಅಸೆಂಬ್ಲಿ ಆಗಿ ನಾವು ಒಂದು ಲೆಜಿಟಿಮೇಟ್ ಕಾಸ್ಗೋಸ್ಕರ ಹೋರಾಡ್ತಾ ಇದೀವಿ, ನಾವೆಲ್ಲ ವಿಕ್ಟಿಮ್ಸು, ರಾಘವೇಂದ್ರ ಬ್ಯಾಂಕ್ ವಿಕ್ಟಿಮ್ಸು, ನಮಗೆ ಏನು ನಮ್ಮ ಒಂದು ದುಃಖ ದುಮ್ಮಾನಗಳನ್ನ ಹೇಳ್ಕೊಳ್ಳೋದಕ್ಕೆ ಯಾವುದೇ ಚಾನಲ್ ಓಪನ್ ಇಲ್ಲ. ಹಾಗಾಗಿ ವಿ ಹ್ಯಾಡ್ ಟು ಸೆಂಡ್ ಅ ಲೆಟರ್ ಟು ಮೋದಿ. ಅದನ್ನ ಎಷ್ಟು ಮ್ಯಾಕ್ಸಿಮಮ್ ಎಷ್ಟಾಗುತ್ತೋ ಒಂದಷ್ಟು ಜನ ಸೇರಿದಾಗ ಎಷ್ಟು ಕಂಪ್ಲೈ ಮಾಡ್ಕೋಬಹುದು ಅಷ್ಟು ಕಂಪ್ಲೈ ಮಾಡಿದ್ವಿ. ಎಸ್, ಇಫ್ ಯು ಹ್ಯಾವ್ ಎವಿಡೆನ್ಸ್ ದಟ್ ಸಮ್ ಆಫ್ ದೆಮ್ ವರ್ ನಾಟ್ ವೇರಿಂಗ್ ಮಾಸ್ಕ್ಸ್,
yes, we accept that responsibility, are willing to pay the fine, we are willing to play guilty. But again, what we did was for a cause, and it was for a legitimate cause, because we are all victims of it. And ನಾವು 2 ವರ್ಷದಿಂದ ನಾವು ಹೊರಗಡೆ ಬರಕ್ಕೂ ಆಗಿಲ್ಲ, ಈ ನಮ್ಮ ಎಕ್ಸ್ಪ್ರೆಸ್ ಮಾಡೋದಕ್ಕೂ ಆಗಿಲ್ಲ, ನಮ್ಗೆ ಯಾವುದೇ ರೀತಿನಲ್ಲೂ ನಾವೊಂದು ಮನೆಯಲ್ಲಿ ಕೂತಿದ್ರಿಂದ ನಮ್ಗೆ ಇದು ಮಾಡ್ಲೇಬೇಕಾಗಿತ್ತು. ಎಲ್ಲರಿಗೂ ಯಾರಿಗೂ ತಿಳ್ಸಕ್ ಆಗಿರ್ಲಿಲ್ಲ. So we have taken this opportunity to publish this message. That's all right. If we have violated any law, we are willing to take punishment for that. We are willing to take the ಇದಂತ ಹೇಳಿ ಅಲ್ಲಿ ಹೋಗಿ ನಾವು ಪ್ಲೀಡ್ ಮಾಡ್ಕೊಂಡು ಫೈನ್ ಗಿನ್ ಏನಾಗುತ್ತೆ ಕಟ್ಕೊಂಡು ಬರ್ತೀವಿ. ಬಟ್ this will not deter us from fighting on the street. So that is a clear message. ಅದು ಒಂದು. ಅದು ಬಿಟ್ರೆ ಇನ್ನೇನ್ ಇಶ್ಯೂಸ್ ಕಾಣಿಸ್ತಾ ಇಲ್ಲ ಈಗ. ಯಾಕೆಂದ್ರೆ ಇಟ್ ಇಸ್ ಸ್ಟ್ಯಾಂಡ್ ಸ್ಟಿಲ್, ಸಿಚುವೇಶನ್ ಇಸ್ ಸ್ಟ್ಯಾಂಡ್ ಸ್ಟಿಲ್. ಇಲ್ಲಿ ಅವರು ತೇಜಸ್ವಿ ಸೂರ್ಯ ಅಥವಾ MP ಅವ್ರ ಕಡೆಯಿಂದನೂ ಯಾವುದೇ ಇನಿಷಿಯೇಟಿವ್ ಆಗ್ತಾ ಇಲ್ಲ, ಅಥವಾ ಏನ್ ಇನಿಷಿಯೇಟಿವ್ ಇದ್ರು ಎಲ್ಲ ಹೈಡ್ ಅಂಡ್ ಸೀಕ್ ಮಾಡ್ತಾ ಇದ್ದಾರೆ. ನಮಗೆ ಯಾವುದೇ ರೀತಿ ಟ್ರಾನ್ಸ್ಪರೆಂಟ್ ಆಗಿ ಈ ಇಶ್ಯೂ ಹೀಗಿದೆ ಅಂತ ಹೇಳ್ತಾ ಇಲ್ಲ. So we are still stuck in the same position as we were, say, about a month ago or about a week ago. Last week ನಾವು ಏನ್ ಡಿಸ್ಕಸ್ ಮಾಡ್ತಿದೀವಿ, ಡಿಸ್ಕಸ್ ಮಾಡಿದ್ವಿ. ಆ ಡಿಸ್ಕಸ್ ಮಾಡೋದಕ್ಕಿಂತ ನಮ್ಗೆ ವಿಭಿನ್ನವಾದ ಸಿಚುವೇಶನ್ ಇವತ್ತು ಏನಿಲ್ಲ. ಇವತ್ತು ಏನ್ ಹೊಸ ಇಶ್ಯೂಸ್ ಏನ್ ಕ್ರಾಪ್ ಅಪ್ ಆಗಿಲ್ಲ. ವಿ ಆರ್ ಸ್ಟಿಲ್ ಏನ್ ಹೊಸದ ಅಂತ ಹೇಳಿದ್ರೆ, ಐ ಥಿಂಕ್ ಓನ್ಲಿ ಒನ್ ಟಾಕಿಂಗ್ ಪಾಯಿಂಟ್ ದಟ್ ವಿ ಹ್ಯಾವ್ ಇಸ್ AGM ಕರೆದಿರೋದು. ಈ AGM, ವಾಟ್ ಇಸ್ ದ ಕಾನ್ಸಿಕ್ವೆನ್ಸ್ ಆಫ್ ದಿ AGM, ಅಥವಾ AGM ಏನಕ್ಕೆ ಮಾಡ್ತಾ ಇದ್ರೆ ಅದು ಮೇನ್ ವರ್ಚುವಲ್ ಆಗಿ ಮಾಡ್ತಾ ಇದಾರೆ. ಅಗೈನ್ ಇಟ್ ಇಸ್ ಟೇಕನ್ ವರ್ಚುವಲ್ ರೂಟ್. ಯಾಕೆ ಮಾಡ್ತಾ ಇದಾರೆ, ಮತ್ತೆ ವಾಟ್ ಆರ್ ದಿ ಅಜೆಂಡಾ, ಅದು ಹೇಳಿದಾರೆ. ಬಟ್ ಅಗೈನ್ ಐ ಥಿಂಕ್ ಮೋಸ್ಟ್ಲಿ ದಿ ಅಜೆಂಡಾ ವಿಲ್ ಬಿ ಟು just calibrate whatever audit report that has come out. ಈಗ ಅದನ್ನ ಆಡಿಟ್ ರಿಪೋರ್ಟ್ ಪ್ರಪೋಸಲ್ ಅನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ, ಅಡಾಪ್ಟ್ ಮಾಡ್ಕೊಳ್ಳೋದಕ್ಕೋಸ್ಕರ ಈ ಜನರಲ್ ಬಾಡಿ ಮೀಟಿಂಗ್ ನಡೆಸ್ತಾ ಇದ್ದಾರೆ. ನಾವು ಈ ಮೀಟಿಂಗ್ ನಲ್ಲಿ ನಮ್ದೇನ್ ಸ್ಟ್ರಾಟಜಿ ಇರಬಹುದು ಅನ್ನೋದ್ರ ಬಗ್ಗೆನೂ ನಾವು ಡಿಸ್ಕಸ್ ಮಾಡಬಹುದು ಈ ವಾರ. ಐ ಥಿಂಕ್ ದಟ್ ವಿಲ್ ಬಿ ದ ಮೇನ್ ಥಿಂಗ್. ಇನ್ ಅಡಿಷನ್, I know I have to take most of the initiatives, and I am on its way, because ಇದು ಎಲ್ಲ ನಮಗೆ ಒಂದೇ ವಾರದಲ್ಲಿ ಒಂದು ವಾರದಿಂದ ಇನ್ನೊಂದು ವಾರದಲ್ಲಿ ಏನ್ ಡೆವಲಪ್ಮೆಂಟ್ಸ್ ಮಾಡಕ್ಕಾಗುತ್ತೋ ಅಷ್ಟು ಮಾಡಕ್ ಆಗ್ತಾ ಇಲ್ಲ. I have been promising that some activity will be held from past 3 to 4 weeks, but I have not been able to, because I am dependent on certain situations and certain people for those things to fall in place, and I am waiting for those things to fall in place. Adu hagagi I am still waiting for everything to happen. So our basis, once everything happens, I will definitely conduct certain programs that we have planned. So I think mostly the talking point would be, again, Srinath ಬಂದಿದ್ದಾರೆ ಅನ್ಸುತ್ತೆ. Srinath would be able to tell us if he has anything more to add. Srinath ಅವರೇ ಇದೀರಾ? ಸರ್ ನಮಸ್ಕಾರ. ಮಾತಾಡಿ ಸರ್. ಓಕೆ, ಸೊ ಎಲ್ರಿಗೂ ಸೊ ಕೇಳ್ತಾ ಇದ್ದೆ. ಮೋಸ್ಟ್ ಪ್ರಾಬಬ್ಲಿ ನನಗನ್ಸೋದೇನಂದ್ರೆ, ಈ ಆಡಿಟ್ ರಿಪೋರ್ಟ್ ನ ಅವ್ರು ಆಡಿಟ್ ಮಾಡಿಸಿ, ಇವಾಗ ಬಂದಿರುವಂತ ಬ್ಯಾಲೆನ್ಸ್ ಶೀಟ್ ನ ಆಡಿಟ್ ಮಾಡಿಸಿ ಮುಂದಿನ ಇಯರ್ಗೆ ಅಪಾಯಿಂಟ್ಮೆಂಟ್ ಮಾಡೋದಕ್ಕೋಸ್ಕರ ಒಬ್ಬ ಆಡಿಟ್ಗೋಸ್ಕರ ಈ AGM ಮಾಡ್ತಾ ಇದ್ದಾರೆ ಅಂತ ನನಗೆ ಅನಿಸ್ತಾ ಇದೆ. ಸೊ ಅದ್ರಲ್ಲಿ ಏನೂ ನನ್ಗೇನು ತಪ್ಪು ಕಾಣಿಸ್ತಾ ಇಲ್ಲ ಇವಾಗ. ಯಾಕೆಂದ್ರೆ ಅವ್ರಿಗೆ ಏನ್ ಮಾಡಿದ್ರು ಕೂಡ ಫೈನಲಿ ಏನ್ ಲಯಬಿಲಿಟಿ ಅನ್ಬಿಟ್ಟಿದನು RBI ಹೇಳಿದ್ರೆ ಮಾತ್ರನೇ RBI ವಿಲ್ ಟೇಕ್ ಇಟ್ ಟು ದ ನೆಕ್ಸ್ಟ್ ಲೆವೆಲ್. ಅವರು ಇದೇನೋ EOI ಮಾಡ್ಬೇಕಾ ಅಥವಾ ಏನ್ ಮಾಡ್ಬೇಕು ಅಂದ್ಬಿಟ್ಟಿದ್ರೆ ಅವ್ರು ಆಮೇಲೆ ಡಿಸೈಡ್ ಮಾಡ್ತಾರೆ. ಸೊ ಐ ಥಿಂಕ್ ವಿ ಆರ್ ಇನ್ ರೈಟ್ ಡೈರೆಕ್ಷನ್ಸ್ ಅಂತ ಅನ್ಸುತ್ತೆ ಸರ್ ಈಗ. ಅಂಡ್ ವಿ ಆರ್ ಆಕ್ಚುಲಿ ದೋ ಇಟ್ ಇಸ್ ಡಿಲೇಡ್, ವಿ ಮೇ ಬಿ ರೀಚಿಂಗ್ ದಿ ಗೋಲ್ ಇನ್ ನೆಕ್ಸ್ಟ್ ಫ್ಯೂ ಮಂತ್ಸ್ ಅಂತ ಅನ್ಸುತ್ತೆ ನಮ್ಗೆ.
Okay. At least some decision will come out. I'm not saying that it's going to give a 100% solution. Some decision will be coming out in next few months. Whether good or bad, we don't know, but some decision will come. Yeah, that is, yeah. That itself is a good thing, because at least ಒಂದು ನಿಶ್ಚಿಂತೆ ಆಗಿರ್ಬೋದು ಏನಾಗತ್ತೆ ಅಂತ ಏನನ್ನೋದನ್ನ ನಾವು we can accept the reality. ಕರೆಕ್ಟ್. ಇವತ್ತಿನ ದಿವಸ ಏನಾಗ್ತಾ ಇದೆ ಅಂತ 3 ವರ್ಷದಿಂದ ಏನಾಗ್ತಾ ಇದೆ ಇಲ್ಲ. ಕೆಲವು ದಿವಸ ರಾತ್ರಿ ಮಲ್ಕೊಳ್ಬೇಕಾದ್ರೆ ಬರಲ್ಲ ಅನ್ಕೊಂಡ್ ಮಲ್ಕೊಂತೀವಿ, ಬೆಳಗ್ಗೆ ಎದ್ರೆ ಏನೋ ಬರ್ಬೋದೇನೋ ಎಲ್ಲಿಂದನೋ ಅಂದ್ಬಿಟ್ಟಿನೋ ಒಂದ್ ಕಡೆ ಬರುತ್ತೆ. ಇನ್ನೊಂದ್ಸರಿ ಅನ್ಸುತ್ತೆ ಬರಲ್ಲ, ಹೆಂಗ್ ಬರುತ್ತೆ, 3 ವರ್ಷ ಬಂದಿಲ್ಲ, ಹಿಂಗ್ ಬರುತ್ತೆ ಅಂತ. ಸೊ ಅದಕ್ಕೆ ಒಂದು ತೆರೆ ಬೀಳತ್ತೆ, ಬರತ್ತೋ ಇಲ್ವೋ ಅಂತ ಒಂದು ಖಂಡಿತವಾಗಿ ನಮ್ಗೆ ಒಂದು ಪಿಕ್ಚರ್ ಸಿಗತ್ತೆ. ಅದಕ್ಕೆ ಏನ್ ಬೇಸಿಸ್ ಅಂತ ಹೇಳ್ತೀರಾ? ಗುರುಜನ ಅವ್ರನ್ನ ಕಂಟಿನ್ಯೂ ಮಾಡಕ್ಕಾಗಲ್ಲ 3rd ಇಯರ್ಗೆ. ಅಲ್ಲ ಈಗ ಗುರುಜನ ಅವ್ರನ್ನ ಅಲ್ಲ ಈಗ ನನ್ ಪ್ರಶ್ನೆ, ಈಗ ನೀವು ಇನ್ನೊಂದು ವಾರ ಅಥವಾ 1 ತಿಂಗಳು ಅಂತ ಹೇಳಿದ್ರಲ್ವಾ, ಅಥವಾ 2 ತಿಂಗಳಲ್ಲಿ ಏನೋ ಒಂದು ಡಿಸಿಷನ್ ಆಗತ್ತೆ ಅಂತ ಹೇಳ್ತಿದ್ದೀರಲ್ಲ, ಇದಕ್ಕೆ ವಾಟ್ ಡು ಯು ಥಿಂಕ್, ವಾಟ್ ಆರ್ ದ ಸರ್ಕಮ್ಸ್ಟಾನ್ಸಸ್ ಅಂಡ್ ವಾಟ್ ಆರ್ ದ ಬೇಸಿಸ್ ಆನ್ ವಿಚ್ ಯು ಆರ್ ಪುಟಿಂಗ್ ಅಕ್ರಾಸ್ ದಿಸ್ ಪರ್ಟಿಕ್ಯುಲರ್ ಇದು, ಅದನ್ನ ಯಾವ ರೀತಿ ಅಂತ ಹೇಳ್ತಿದ್ದೀರಾ, ಯಾವ ಒಂದು ಬೇಸಿಸ್ ಮೇಲೆ ಅಂತ ಕೇಳ್ತಿದ್ದೀರಾ ಪ್ರಶ್ನೆ? ದ ಫಸ್ಟ್ ಬೇಸಿಸ್ ಏನಂದ್ರೆ, ಇವಾಗ ಆಡಿಟರ್ ಗುರುಜನ್ನ 2 ವರ್ಷ ಕನ್ಸಿಕ್ಯೂಟಿವ್ ಆಗಿ ಆಡಿಟ್ ಮಾಡಿದ್ದಾರೆ. 3ನೇ ಆಡಿಟ್ ನ ಬೇರೆ ಅವ್ರಿಗೆ ಕೊಡ್ಬೇಕಾಗತ್ತೆ. ಸೊ ಅದಕ್ಕೋಸ್ಕರ ಈ ನಿಮ್ ವಾಯ್ಸ್ ಬ್ರೇಕ್ ಆಗ್ತಾ ಇದೆ. ದಟ್ ಇಸ್ ಅಂಡ್ 2021 ಈಗ ಇವಾಗ ಕೇಳಿಸ್ತಾ ಇದೆ ಮತ್ತೆ. 2021 22 ಏನಿದೆ ಈಗಾಗ್ಲೇ ಆಲ್ಮೋಸ್ಟ್ ಎಲ್ಲ ಮುಗಿದೋಗಿದೆ ಕೆಲಸ. ಯಾಕಂದ್ರೆ ದುಡ್ಡು ಕೊಟ್ಟಿರೋದು ಬರೀ DIC GC ಮಾತ್ರನೇನೆ. ಅದ್ರದ್ದು ಬ್ಯಾಲೆನ್ಸಸ್ ಕೂಡ ಈಗಾಗ್ಲೇ ಪಾಸ್ ಅಕೌಂಟ್ ಅಲ್ಲಿ ಯಾರ್ಯಾರು ಇಂಟ್ರೆಸ್ಟ್ ತಗೊಳ್ತಾ ಇದಾರೋ ದಯವಿಟ್ಟು ಹೋಗ್ಬಿಟ್ಟಿದ್ರು ಫಾರ್ಮ್ 15H ಫಾರ್ಮ್ 15G ಫಿಲ್ ಮಾಡ್ಕೊಡಿ. ಇಲ್ಲಾಂದ್ರೆ ಇನ್ಕಮ್ ಟ್ಯಾಕ್ಸ್ ಹಿಡಿದು ಬಿಟ್ಟಿದ್ರು, ಇನ್ಕಮ್ ಟ್ಯಾಕ್ಸ್ ತೋರಿಸ್ತಾರೆ, ತಿರ್ಗಾ ಸೇಮ್ ಪ್ರಾಬ್ಲಮ್ ಆಗುತ್ತೆ. ಸೊ ಲಾಸ್ಟ್ ಇಯರ್ ಆದಂಗೆನೆ ಕೆಲವರಿಗೆಲ್ಲ ಇನ್ಕಮ್ ಟ್ಯಾಕ್ಸ್ ಹಿಡಿದಿದ್ದಾರೆ, ದುಡ್ಡು ಬಂದಿಲ್ಲ, ಕಟ್ಟಿದೀವಿ, ಆ ತರ ಪ್ರಾಬ್ಲಮ್ ಆಗುತ್ತೆ. ಸೊ ಕಮಿಂಗ್ ಬ್ಯಾಕ್ ಟು ಮೈ ಇದು ನನ್ನ ಒಪಿನಿಯನ್, ವಾಟ್ ಇಸ್ ದ ಬೇಸಿಸ್ ಫಾರ್ ಯುವರ್ ಗುಡ್ ಡೈರೆಕ್ಷನ್. ಯಾಕಂದ್ರೆ ಅವರು so he is already having the entire numbers in his hand. ಒಂದೇನಂದ್ರೆ ಆಡಿಟ್ ಆಗ್ಬೇಕು, ಆಡಿಟ್ ಗೆ ಎವ್ರಿಥಿಂಗ್ ಇಸ್ ಅವೈಲಬಲ್. ಇವನ್ ಆಡಿಟ್ ಕೂಡ ಆಗೋಗಿದೆ. ಯಾಕೆ DIC GC ಆಡಿಟ್ ಮಾಡಿದವರು ಅದರಲ್ಲಿ 90% of the 99% ಆಡಿಟಿಂಗ್ ಆಗೋಗಿದೆ ಅದರಲ್ಲಿ. ಜಸ್ಟ್ only thing what they have to do is it has to be verified by somebody and do it. It can be done in 1 or 2 months maximum. ಆಮೇಲೆ ಅದನ್ನ RBI ಗೆ it can take. So based on that, the decision will come. The decision may be, we may get the money ವಾಪಸ್ ಬರೋದು maybe by next year or 2024 or 2025, or that may be delayed, or it may even, if it may go to PMC way andre 10 years or that those decisions will be taken only after true picture is available to everyone. ಇದು ಬಟ್ ಅಡ್ಮಿನಿಸ್ಟ್ರೇಟರ್ ಈಗ ಕಂಪ್ಲೀಟ್ ಆಗಿದೆ ಅಂತ ನನಗೆ ಅನಿಸ್ತಾ ಇದೆ. ಯಾಕಂದ್ರೆ ನಾನು ನಿನ್ನೆ ಹೋಗಿ ಪಾಸ್ಬುಕ್ ಎಂಟ್ರಿ ಮಾಡಿಸ್ಕೊಂಡ್ ಬಂದೆ. ಸೊ DIC GC ದುಡ್ಡೆಲ್ಲ ತೆಗೆದ್ಬಿಟ್ಟು they are credited the interest for till date in the account. Okay. Up to date so DIC GC ದೆಲ್ಲ ಆಗೋಗಿದೆ, ಮಾಡ್ಬಿಟ್ಟಿದ್ದಾರೆ. ಸೊ ಇಟ್ ಈಸ್ ಗೋಯಿಂಗ್ ನಾಟ್ ಪಾಸ್ ಶೀಟ್, ಪಾಸ್ಬುಕ್ ನೇ ಎಂಟ್ರಿ ಮಾಡ್ತಾ ಇದ್ದಾರೆ ಇವಾಗ. Okay, passbook entry ಆಗ್ತದೆ. I think that is what he meant when he said that banking operations is started ಅಂತ ಹೇಳಿದ್ದು. I think that is what it meant, I think. Is it Kalva? Absolutely, yes. Okay. So ಇದರಿಂದ ಒಂದು ನನಗೆ there may be some solution or some ಏನಂತ ಹೇಳ್ತಾರ, some closure at the end of the day, and it's probably in about a couple of months there will be some kind of closure for this issue ಅಂತ ಹೇಳ್ತೀರ.
ನನ್ನ ಈ ಇನ್ಫಾರ್ಮೇಶನ್ ಸಿಕ್ತಂಗೆನೆ I contacted my friends. What they said is there are a lot of people in the queue for small finance bank. Okay. So they have applied and they have verified and they were supposed to be given the licenses, but their licenses have not been given. ಅವ್ರಿಗೆ ಇದನ್ನ ತಗೊಳ್ಳೋದಕ್ಕೆ ಹೇಳ್ತಾರೆ ಅಂತ ಒಂದು ಒಳಗಡೆ ನಡೀತಾ ಇರುವಂತ ಮಾತುಗಳಲ್ಲಿ ಅದು ನಡೀತಾ ಇದೆಯಂತೆ. And they are not going to yield to any pressure and give it to anybody who may to take them there. Okay, so this will be purely a non-political and purely commercial and academic decision taken by the RBI, not with any political influence or influence ಮಾಡೋದು ಇದು ಅದು ಆಗೋದಿಲ್ಲ ಅಂತ. That is what is your news or your information? Hopefully. Okay. ಯಾಕಂದ್ರೆ ಅದು ಏನಾಗತ್ತೆ ಅನ್ನೋದು ನಮಗೆ ಗೊತ್ತಿಲ್ಲ. ಇಂಡಿಯಾ ಏನ್ ಬೇಕಾದ್ರೂ ಆಗ್ಬೋದಲ್ಲ. Okay. So I will ask you another question. What do you think should be we as a shareholder? What do you think should be our stand as far as AGM is concerned? ಈ AGM ಬಗ್ಗೆ ನಾವು ಯಾವ ತರ ನಿಲುವು ತಗೋಬೇಕು ಅನ್ನೋದು ಶೇರ್ ಹೋಲ್ಡರ್ಸ್ ನಿಮ್ಮ ಪ್ರಕಾರ, ನಿಮ್ಮ ಒಪಿನಿಯನ್ ಅಲ್ಲಿ ಯಾವ ತರ ಹೇಳ್ತೀರಾ, ಏನ್ ಹೇಳ್ತೀರಾ ಅದಕ್ಕೆ? So last time I said we should not participate. The problem is adana adapt madkonbiಟ್ವಿ. That was the worst balance sheets what we have seen. And the balance sheet what has come out 2020, but so voice 17, there is 18, some problem 19, with your 18, voice. 19 alla. Those things are not I think internet ಏನೋ ಸ್ವಲ್ಪ ಸ್ಲೋ ಇರಬಹುದು ಅಂತ. Okay. Hello. Okay. Sir Srinath ಅವರು ಬಂದ್ರಾ? ವಾಪಸ್ ಬಂದ ಸರ್. ಇದು ಇವಾಗ ಕೇಳಿಸ್ತಾ ಇದೆಯಾ? ಇವಾಗ ಕೇಳಿಸ್ತಾ ಇದೆ. ತುಂಬಾ ಸ್ಲೋ ಇತ್ತು ಅನ್ಸುತ್ತೆ, ನಾನು ಸ್ವಿಚ್ ಆಫ್ ಮಾಡಿ ಇದು ಮಾಡಿದೆ. Okay. So that was the again do you want me to repeat my question? Yeah, I understand. So num stand ಏನಾಗಿರಬೇಕು ಅಂತ. I think we should go ahead and pass this adopt this thing, because without doing that he cannot appoint any new purna, and adopting the old RCS ಮಾಡಿರುವಂತ audit report ಇದು ಮಾಡಿರುವಂತ ಇದನ್ನ RBI will not consider anyway. So that is not the problem. Only thing is we need that final figures. Those figures will only come out only if it is done. So I think we should so in other words 21-22 audit report ಮಾಡಿದಾಗ್ಲೇನೆ finals figure ಬರೋದು. For that a new auditor has to be appointed. So in order to get to that scenario we will have to ಇದನ್ನ ಪೆಂಡಿಂಗ್ ಇಟ್ಕೋಬಾರ್ದು ಅಂತ ಹೇಳ್ತಿದ್ದಾರೆ. Okay, so for the benefit of all over, ಇದು ಡಿಲೇ ಆದ್ರೆ ಅದು ಡಿಲೇ ಆಗುತ್ತೆ ಮತ್ತೆ ಅದರಿಂದ ಹೋಲ್ ಪ್ರಾಸೆಸ್ ಒಂದು ಚೈನ್ ಲಿಂಕ್, ಇದು ಒಂದು ಚೈನ್ ರಿಯಾಕ್ಷನ್. ಹೌದು, ಇದು ಡಿಲೇ ಆದ್ರೆ ಅಂದ್ರೆ ಆ ಡಿಲೇ ಆಗುತ್ತೆ, ಅದು ಒಂದು ಡಿಲೇ ಆಗ್ತಾ ಡಿಲೇ ವಿಲ್ ಕಾಸ್ ಎಕ್ಸ್ಪೆನ್ಸಸ್ ಅಲ್ಲ, more delay, more expenses, and that eats our money only because bank has no other source of income. ಹೌದು ಕರೆಕ್ಟ್. ಓಕೆ, ಈಗ ಗಣೇಶ್ ಗೌಡ್ ಇನ್ನೇನಾದ್ರೂ ಆಡ್ ಮಾಡೋದಿದ್ಯಾ ಶ್ರೀನಾಥ್? ಏನಿಲ್ಲ ಸರ್, as you go okay we will see. Okay, ಈಗ ಗಣೇಶ್ ಗೌಡ್ರು ಇದ್ದಾರೆ. ಗಣೇಶ್ ಗೌಡ್ರು he is also quite an expert. He has worked in CAG, the Auditor General Department ಅಲ್ಲಿ ವರ್ಕ್ ಮಾಡಿರೋದ್ರಿಂದ I think he should be able to throw some more light on what is happening or what will happen and how things I think he should also be able to tell us. Hello.
ಹಾ ಸರ್ ಮಾತಾಡಿ, ಕೇಳಿಸ್ತದೆ. ಹಲೋ ಸರ್, ನಮಸ್ತೆ. ಎಲ್ಲರಿಗೂ ನಮಸ್ತೆ ಸರ್. ಎಲ್ಲರಿಗೂ ನಮಸ್ತೆ. ನಮಸ್ತೆ, ನಮಸ್ಕಾರ. ಸರ್, ಇವಾಗ ಆಕ್ಚುಲಿ ಈಗ ಆಡಿಟ್ ಆಗಿದೆ. ಆಡಿಟ್ ಬಗ್ಗೆ ನಾನು ಮಾತಾಡ್ತೀನಿ ಸ್ವಲ್ಪ. RCS ಆಡಿಟ್ ಸಪರೇಟ್ ಆಗಿ ಮಾಡ್ತಾರೆ, ಅವ್ರ ಮ್ಯಾಂಡೇಟ್ ಬೇರೆ ಇರುತ್ತೆ. ಸ್ಟ್ಯಾಟ್ಯುಟರಿ ಆಡಿಟರ್ಸ್ ಮ್ಯಾಂಡೇಟ್ ಬೇರೆ ಇರುತ್ತೆ. ಹಲೋ, ಮಾತಾಡಿ ಸರ್, ಕೇಳಿಸ್ತದೆ. ಎಸ್, ವೆರಿ ಮಚ್. ಓಕೆ. ಸೊ ಈಗ RCS ಆಡಿಟ್ ಮಾಡಿರ್ಬೇಕಾದ್ರೆ ಇವರು ಟೆಸ್ಟ್ ಆಡಿಟ್ ಮಾಡಿರ್ಲಿಕ್ಕಿಲ್ಲ. ಸಿನ್ಸ್ ಇಟ್ ಇಸ್ ಫ್ರಾಡ್ ಇಂದ ಆಗಿರೋದ್ರಿಂದ ಆಡಿಟ್ ಮಾಡ್ಬೇಕಾದ್ರೆ ಎಂಟೈರ್ ಆಡಿಟ್ ಮಾಡಿರ್ತಾರೆ. ಸೊ ಎಂಟೈರ್ ಟ್ರಾನ್ಸಾಕ್ಷನ್ ಆಡಿಟ್ ಮಾಡಿರೋದ್ರಿಂದ ಅದ್ರದ್ದು ರಿಪೋರ್ಟ್ ಏನಿದೆ, ಈ ಫ್ರಾಡ್ಸ್ ಎಲ್ಲ ಅವರು ದೇ ಶುಡ್ ಐಡೆಂಟಿಫೈ, ಲಾಜಿಕಲಿ ದೇ ಶುಡ್ ಐಡೆಂಟಿಫೈ ದ ಫ್ರಾಡ್ಸ್. ಫೈನಲಿ ದೇ ಶುಡ್ ಗೆಟ್ ದ ಡೀಟೇಲ್ಸ್ ಆಫ್ ದ ಫ್ರಾಡ್ಸ್, ಹೌ ಮಚ್, ವಾಟ್ ಕ್ವಾಂಟಮ್ ಆಫ್ ಫ್ರಾಡ್ಸ್ ಹ್ಯಾಡ್ ಹ್ಯಾಪನ್ಡ್, and they should draw again P&L account and balance sheet. They have to draw it. Statutory auditors, what they will do, see, statutory auditors definitely ಈ ಬ್ಯಾಲೆನ್ಸ್ ಶೀಟ್ ನ ನೋಡ್ಕೋತಾರೆ. ಅವರಿಗೆ ಒಂದು ಡೈರೆಕ್ಷನ್ಸ್ ಕೊಟ್ಟಿರ್ತಾರೆ, ಏನೇನ್ ಮಾಡ್ಬೇಕು ಅಂತ ಡೈರೆಕ್ಷನ್ಸ್ ಚೆಕ್ ಲಿಸ್ಟ್ ಕೊಟ್ಟಿರ್ತಾರೆ ಸ್ಟ್ಯಾಟ್ಯುಟರಿ ಆಡಿಟರ್ಸ್ಗೆ. ಯಾರು ಕೊಟ್ಟಿರ್ತಾರದು? RCS ಕೊಟ್ಟಿರ್ತಾರೆ ಅಂತ ಅನ್ಸುತ್ತೆ. ಯಾಕೆ ಅದು ಸಪ್ಲಿಮೆಂಟರಿ ಆಡಿಟ್ ಆಗ್ಬಿಡುತ್ತೆ, ಯಾರ್ದು ಸ್ಟ್ಯಾಟ್ಯುಟರಿ ಆಡಿಟ್ ಮಾಡ್ತಾರದು. ಓಕೆ, ಸೊ ಇದರಿಂದ ನಮಗೆ ದೇರ್ ಇಸ್ ನನಗೆ ಗೊತ್ತಿರೋ ಪ್ರಕಾರ ದೇರ್ ಇಸ್ ಅ ಲಾಟ್ ಆಫ್ ಡಿಫರೆನ್ಸ್ ಬಿಟ್ವೀನ್ RCS ಆಡಿಟ್ ಅಂಡ್ ಆಲ್ಸೋ ಸ್ಟ್ಯಾಟ್ಯುಟರಿ ಆಡಿಟರ್ಸ್ ಫಿಗರ್ಸ್. Dwindling, it is coming down from 3,000 crores to now it is coming to 1,300. If I am right, please correct sir. Harish sir. Yeah, around 1,200 to 1,300 crores. 1,300, we'll say, let me say 1,300 crores sir. Okay. This figure is from the RCS we got it. Alla 1,300 crores. Alla 1,300 crores ಬಂದಿರೋದು ಸ್ಟ್ಯಾಟ್ಯುಟರಿ ಆಡಿಟ್ ಇಂದ. RCS ನವರು 2018-19 year 3,075 crores total loss ಅನ್ನು ತಂದಿರೋದು. Sir, see, when there is a difference between the state administration's audit and statutory auditors means difference. No regulatory authority will accept these differences. First of all, that we should understand. Okay. They should reconcile themselves. Suppose if the auditor, statutory auditors found that there is a mistake in RCS audit, they should interact with RCS people and they should come to a conclusion. RCS also should revise audit. They should give the revised figures. If there is one figure only, any regulator body, for example, RBI will accept it. Okay, ಇಲ್ಲಿ ಗಣೇಶ್ ಗೌಡ್ರು, I just would like to interject here. ಇಲ್ಲಿ ಏನಾಯ್ತು, ವೆನ್ RCS ನವರು 3,075 ಕೋಟಿ ತೋರಿಸಿದ್ರು, ಮತ್ತೆ ಇಲ್ಲಿ ಈ ಸ್ಟ್ಯಾಚ್ಯುಟರಿ ಅಥವಾ ಈ ಚಾರ್ಟರ್ಡ್ ಅಕೌಂಟೆಂಟ್ಸ್ ಏನ್ ಕೊಟ್ರು, ಇಲ್ಲಿ ಇದಕ್ಕೆ ಜಗಜಾಂತರ ಫಿಗರ್ಸ್ ಬಂದಾಗ ಪ್ರಿನ್ಸಿಪಲ್ ದಿಸ್ ಮ್ಯಾಟರ್ ಆಲ್ಸೋ ರ್ಯಾನ್ ಫಾರ್ ಸಮ್ ಟೈಮ್. ಎಲ್ಲ ಪಬ್ಲಿಕ್ ಡೊಮೇನ್ ಅಲ್ಲಿ ಮತ್ತೆ ಅಫಿಷಿಯಲ್ ಡೊಮೇನ್ ಅಲ್ಲಿ ತುಂಬಾ ಬ್ಯಾಕ್ ಅಂಡ್ ಫೋರ್ತ್ ಆಯ್ತು. ಅವಾಗ ಏನಾಯ್ತು, there was some kind of a disclaimer given by RCS that the kind of audit they do or what the kind of mandate that they have for doing audit is different, and ಅದ್ರಲ್ಲಿ ಏನೋ ಒಂದು ಆಗಿ these are not binding ಅಂತ ಅವ್ರು ಏನೋ ಒಂದು ಲೆಟರ್ ಬರ್ತಿದ್ದಾರೆ. ಐ ಆಮ್ ನಾಟ್ ಎಕ್ಸಾಕ್ಟ್ಲಿ ಶೋರ್ ಆಫ್ ವಾಟ್ ಹ್ಯಾಸ್ ಬಿನ್. ಇದನ್ನ ನಾವು ಕಂಪ್ಲೀಟ್ಲಿ ಡಿಕಪಲ್ ಮಾಡ್ಬಿಟ್ಟಿದ್ದಾರೆ. ದಿಸ್ RCS ಆಡಿಟ್ ಅನ್ನ ಸ್ಟ್ಯಾಚ್ಯುಟರಿ ಆಡಿಟ್ ನ ದೇ ಹ್ಯಾವ್ ಡಿಕಪಲ್ಡ್ ಇಟ್. ಸರ್, ಈ ಡಿಸ್ಕ್ಲೈಮರ್ ನಾವು ಬರೀತೀವಿ ಸರ್. ವಿ ಆಲ್ಸೋ see when we certify the accounts of the any public sector, we also write this disclaimer. Now C&A also write this disclaimer. See, what the disclaimer they will write, whatever the information we sought from the management, whatever the information given to us, records given, and whatever the explanation given to our observations, and whatever the statements, the financial statement they have given, based on that, we have audited like that, we will do disclaimer. Understood? So, ಇದೇ ರೀತಿ RCS ಅವರು ಕೊಡ್ತಾರೆ. ಈಗ ಮ್ಯಾನೇಜ್ಮೆಂಟ್ ನಡೀತಾ ಇರೋದು ಯಾರ್ದು? ನಮ್ಮ ಬ್ಯಾಂಕ್ ಅವ್ರು ನಡೆಸಿರೋದು. ಅವ್ರು ಏನ್ ಕೇಳ್ತಾರೆ ಎಕ್ಸ್ಪ್ಲನೇಷನ್ ಗೆ ಉತ್ತರ ಕೊಡು, ಅದನ್ನ ಎಲ್ಲರೂ ಡಿಸ್ಕ್ಲೈಮರ್ ಕೊಡ್ತಾರೆ. ಇವನ್ ಸ್ಟ್ಯಾಟ್ಯುಟರಿ ಆಡಿಟರ್ಸ್ ಅದೇ ಕೊಡೋದು. ಎನಿ ಕಂಪನಿ ಆಡಿಟ್ ಇಫ್ ಯು ಗೋ, ದ ಸ್ಟ್ಯಾಟ್ಯುಟರಿ ಆಡಿಟರ್ಸ್ ವಿಲ್ ಗಿವ್ ದ ಸೇಮ್ ಡಿಸ್ಕ್ಲೈಮರ್. As per the records supplied, as per the explanation given to our observations, and we have come to this opinion, they will give.
See, statutory audit only gives only an opinion. Even RCS also, but RCS is the other, it has got its responsibility because they are the administrators. They should have some different footing irutavri actually. So avuru nanna prakara idu whether they have conducted transaction audit for entire period or only test audit they have done. That we should collect the information from the RCS or from the administrator. We should ask. This is very pertinent point. ಯಾಕಂತಂದ್ರೆ ಟೆಸ್ಟ್ ನಾರ್ಮಲ್ ಕೋರ್ಸ್ ಅಲ್ಲಿ ಟೆಸ್ಟ್ ಆಡಿಟೇ ಮಾಡೋದು. ಒಂದ್ ವರ್ಷ ಮಾಡಿದಲ್ಲ ಬ್ಯಾಂಕ್ ಕಂಪ್ಲೈನ್ಸ್ ನ ಒಂದು ತಿಂಗಳಲ್ಲಿ ಅಥವಾ 2 months ಅಲ್ಲಿ ಆಡಿಟ್ ಮಾಡಕ್ ಆಗಲ್ಲ. ಇಂಪಾಸಿಬಲ್. ಸೊ ಟೆಸ್ಟ್ ಆಡಿಟ್ ಮಾಡ್ತಾರೆ. ಬಟ್ ಅವರ್ ಕೇಸ್ ಇಸ್ ಟೋಟಲಿ ಡಿಫರೆಂಟ್. ಸಿನ್ಸ್ ಇಟ್ ಇಸ್ re-audit has been ordered, they should do the entire audit. At least minimum loans sanctioned, advances given, ಇದನ್ನ ಫುಲ್ ನೋಡ್ಬೇಕಾಗತ್ತೆ. ಇದು entire period ನೋಡ್ಬೇಕಾಗತ್ತೆ. Whether these type of things they have done, and then they have come to a conclusion of the opinion, what is the status of this bank? That we have to ascertain from the administrator. Okay. ಈಗ ಈ ಡಿಸ್ಕ್ರಿಪೆನ್ಸಿ ಬಂದಿದೆಯಲ್ಲ, ಈಗ 3,000 ಕೋಟಿ RCS ನವರು ಬಂದಿದ್ದಾರೆ. I think they have a certain set of mandate, or they have a checklist of things to do. And perhaps even our chartered accountants who have done Guru and Jana, they have done this audit and they have certain checklist based on which they both have this done. Mandate, sir, even statutory auditors mandate ಕೊಡೋದು ಯಾರು ಅಂತ ಹೇಳಿದ್ರೆ ಇವರೇ ಕೊಡ್ತಾರೆ. ಯಾರು? ನಮ್ಮ RCS ಅವರೇ ಕೊಡ್ತಾರೆ. Okay. RCS ಅವರೇ ಕೊಡಬೇಕು ನನ್ನ ಪ್ರಕಾರ. ನಾವು we also appoint statutory auditors, C&I also. Statutory auditors ಗೆ ನಾವೇನ್ ಮಾಡ್ತೀವಿ? See, we will give the details what are supposed to be seen. What is the report should contain ಅಂತ details ಕೊಡ್ತೀವಿ ನಾವು. ಅದಾದ್ಮೇಲೆ ನಾವು ಸಪ್ಲಿಮೆಂಟರಿ ಆಡಿಟ್ ಅಂತ ನಾವು ಗೌರ್ಮೆಂಟ್ ಆಡಿಟರ್ಸ್ ವಿಲ್ ಗೋ. ಹಲೋ, ನಾವು ಸಪ್ಲಿಮೆಂಟರಿ ಆಡಿಟ್ ನಾವು ಮಾಡ್ತೀವಿ ಗೌರ್ಮೆಂಟ್ ಆಡಿಟ್. ಯಾಕಂದ್ರೆ ಎಲ್ಲ ನಾವೇ ಮಾಡಕ್ಕಾಗಲ್ಲ ಅಂದ್ಬಿಟ್ಟು ಸಪ್ಲಿಮೆಂಟರಿ ಆಡಿಟ್ ಸ್ಟ್ಯಾಟ್ಯೂಟರಿ ಆಡಿಟರ್ಸ್ ಆದ್ಮೇಲೆ CS ಮಾಡಿದ್ಮೇಲೆ ನಾವು ಅವ್ರ ಆಡಿಟ್ ನ ಇಟ್ಕೊಂಡು ನಾವು ಮಾಡ್ತೀವಿ. ಇಫ್ ಎನಿ ಲ್ಯಾಕ್ಯುನಸ್ ಆರ್ ದೇರ್, ವಿ ವಿಲ್ ಮೇಕ್ ಅಬ್ಸರ್ವೇಷನ್ ಟು ದ ದಿಸ್ ಕಂಪನಿ. ಸ್ಟ್ಯಾಟ್ಯೂಟರಿ ಆಡಿಟರ್ಸ್ ಗೆ ನಾವು ಕೇಳ್ತೀವಿ, ಇದೆಲ್ಲ ನೀವು ನೋಡಿಲ್ಲ ಮಾಡಿಲ್ಲ ಸೀನ್ ಅಂತ. ಆವಾಗ ಅವರು they will revisit it and they will rectify it. Suppose if the any balance sheet and all they have to revise it, they will revise it after obtaining the management replies. Okay, so ultimately ಯಾರ ಮಾತು, who has a precedence, ಈ ಫೈನಲ್ ಅಥಾರಿಟಿ ಯಾರು? ನನ್ನ ಪ್ರಕಾರ RCS ಇದು. RCS ಫೈನಲ್. ಇವನ್ ನೀವು ರಿಪೋರ್ಟ್ ಕೊಡ್ತಾರಲ್ಲ ಬ್ಯಾಂಕ್ದು, it should go to the RCS. Thereafter what it will go to RBI and all. Okay. ಸೊ ಈಗ ನಮ್ಮ ಬ್ಯಾಂಕ್ ಕೇಸ್ ನಲ್ಲಿ ಈಗ ನೀವು ಮೋಸ್ಟ್ಲಿ ನೋಡಿರ್ಬಹುದು, ಇವಾಗ RCS ರಿಪೋರ್ಟ್ ಮತ್ತೆ ನಮ್ಮ ಸ್ಟ್ಯಾಚ್ಯೂಟರಿ ರಿಪೋರ್ಟ್, ಸ್ಟ್ಯಾಚ್ಯೂಟರಿ ಆಡಿಟ್ ರಿಪೋರ್ಟ್ ಡನ್ ಬೈ ಗುರು ಅಂಡ್ ಜನ ಎರಡು ನೋಡಿರ್ಬೋದು. ಅದು ಎರಡರಲ್ಲೂ ಸಾಕಷ್ಟು ಡಿಸ್ಕ್ರಿಪೆನ್ಸಿಸ್ ಇದೆ. ಅಂಡ್ ಪ್ರಾಬಬ್ಲಿ ದೇ ಆರ್ ಡನ್ ಅಂಡರ್ ಡಿಫರೆಂಟ್ ಸರ್ಕಮ್ಸ್ಟೆನ್ಸಸ್ ಅಂಡ್ ಡಿಫರೆಂಟ್ ಕಾಂಟೆಕ್ಸ್ಟ್. ಸೊ ಈಗ ಈ 2021 ಆಡಿಟ್ ರಿಪೋರ್ಟ್ ಅಲ್ಲಿ ಏನ್ ತೋರಿಸಿದೀವಿ, ಜೊತೆಗೆ ಇನ್ನೊಂದು ವೆರಿ ಇಂಟ್ರೆಸ್ಟಿಂಗ್ ಥಿಂಗ್ ದಟ್ ಐ ಹ್ಯಾವ್ ಅಬ್ಸರ್ವ್ಡ್, ಐ ಡೋಂಟ್ ನೋ ವೆದರ್ ಐ ಆಮ್ ರೈಟ್ ಆರ್ ರಾಂಗ್ ಬಿಕಾಸ್ ಐ ಆಮ್ ಅ ಲೇಮನ್ ಇನ್ ದಟ್. ಇದ್ರಲ್ಲಿ ಏನಾಗಿದೆ, 2018 and 19ಗೆ ತನಕ ಇವ್ರು ಮಾಡಿರೋದು RCS ನವ್ರು ಮಾಡಿದ್ದಾರೆ. ಅದನ್ನ ಅಲ್ಲಿಂದ ಬ್ಯಾಟನ್ ಹ್ಯಾಸ್ ಬಿನ್ ಪಾಸ್ಡ್ ಆನ್ ಟು ದ ಸ್ಟ್ಯಾಚ್ಯೂಟರಿ ಆಡಿಟರ್. ಬಟ್ ಸ್ಟ್ಯಾಚ್ಯೂಟರಿ ಆಡಿಟರ್ ಹ್ಯಾಸ್ ನಾಟ್ ಟೇಕನ್ ಇನ್, because statutory auditing of 1920, which is 1 year later, ಅಂದ್ರೆ ಈಗ 1920 ತನಕ, ಫ್ರಮ್ 2014 to 2019-20 ತನಕ RCS ಮಾಡಿದ್ದಾರೆ. ಬಟ್ ಅದಕ್ಕೆ ಮುಂಚೆ 2019-20 ರಿಪೋರ್ಟ್ ಸ್ಟ್ಯಾಚ್ಯೂಟರಿ ಆಡಿಟ್ ಬಂದ್ಬಿಟ್ಟಿದೆ. ಸರ್, ಯಾವುದೇ ಆಡಿಟ್ ಮಾಡ್ಲಿ ಓಪನಿಂಗ್ ಬ್ಯಾಲೆನ್ಸ್ ಅಂತ ಲೆಡ್ಜರ್ ಬ್ಯಾಲೆನ್ಸಸ್ ಅಲ್ಲಿ ಇರ್ತದೆ. ಯಾವ್ದಾರ ಒಂದು ಫಿಗರ್ ತಗೊಂಡೆ ನಾವು ಮಾಡ್ಬೇಕು. ದಿಸ್ ಇಸ್ ನಾಟ್ ಎ ನ್ಯೂ ಕಂಪನಿ ಕಮೆನ್ಸ್ಮೆಂಟ್. ಇದು ಇವಾಗಲೇ ಇನ್ಕಾರ್ಪೊರೇಷನ್ ಆಗಿ ಈಗ ಸ್ಟಾರ್ಟ್ ಆಗಿಲ್ಲ ಬಿಸ್ನೆಸ್. ಇದು ಕಂಟಿನ್ಯೂಸ್ ಯಾವ 20 ವರ್ಷದಿಂದ ಆಗಿದ್ದ ಕಂಪನಿ ಒಂದು ಓಪನಿಂಗ್ ಬ್ಯಾಲೆನ್ಸ್ ಇಟ್ಕೊಂಡೆ ಮಾಡಿದ್ದಾರೆ ಅವರು. ಹೌದು ಅಲ್ವಾ? ಆದ್ರಿಂದ ಈಗ ಈ ಓಪನಿಂಗ್ ಬ್ಯಾಲೆನ್ಸ್ ಎಲ್ಲ ಮೋಸ್ಟ್ಲಿ ಇವ್ರು ಏನ್ ಮಾಡ್ತಾರೆ, ಇವರು 2013-14-15 ಮಾಡಿದ್ರೆ ಕಾಣುತ್ತೆ RCS ಅಲ್ವಾ? ಆ ಫಿಗರ್ ನ ಇವ್ರು ಮೋಸ್ಟ್ಲಿ ಸ್ಟ್ಯಾಟ್ಯೂಟರಿ ಆಡಿಟರ್ಸ್ ಡೆಫಿನೆಟ್ಲಿ ದೇ ವಿಲ್ ಸಿ ದ RCS ರಿಪೋರ್ಟ್, ಆಡಿಟ್ ರಿಪೋರ್ಟ್ ನೋಡ್ಕೊಂಡೆ ಅವರು ಶುರು ಮಾಡ್ತಾರೆ. ದೇ ವಿಲ್ ಪ್ಲಾನ್ ದೇರ್ ಆಡಿಟಿಂಗ್.
ನನಗನ್ಸುತ್ತೆ ಈ RCS 3,000 ಚಿಲ್ಲರೆ ಕೋಟಿ ಲಾಸ್ ತೋರಿಸಿದ್ನಲ್ಲ, ಇವರು ಅದನ್ನೆಲ್ಲ ಗಣನೆ ತಗೊಂಡು ಅವ್ರ ಹತ್ರ ರೀಕನ್ಸೈಲ್ ಮಾಡ್ಕೊಂಡು ಮೋಸ್ಟ್ಲಿ ಇವರು ಆಡಿಟ್ ಮಾಡಿದ್ದಾರೆ. ಸ್ಟ್ಯಾಟ್ಯೂಟರಿ ಆಡಿಟರ್ಸ್ ಫೈನಲ್ ಫಿಗರ್ ಕೊಡ್ತಾರೆ 1,300 crores. ಆ ಫಿಗರೇ ಫೈನಲ್ ಇರ್ಬೇಕು ಅಂತ ನನ್ಗೆ ಅನ್ಸುತ್ತೆ ಈಗ. ಯಾಕಂದ್ರೆ ಅದನ್ನ ದೇ ವಿಲ್ ರಿವರ್ಟ್ ಬ್ಯಾಕ್ ಟು ದ RCS ಆಲ್ಸೋ. ದೇ ವಿಲ್ ಸೇ ದಟ್ this is the figure what we found out from the your I think this is something that we need to get clarity from I think our Ashokan sir. Okay, from our administrator. ಈಗ ಇದು ಆಗಿ ರೀಕನ್ಸೈಲ್ ಆಗಿ ಫೈನಲ್ ಫಿಗರ್ ಈಗ 2021 ಆಡಿಟ್ ರಿಪೋರ್ಟ್ ಏನ್ ಕೊಟ್ಟಿದ್ದೀರಿ ಅದರಲ್ಲಿ ಇನ್ಕಾರ್ಪೊರೇಟ್ ಆಗಿದೆಯಾ ಅಥವಾ ಸ್ಟಿಲ್ ದೇರ್ ಇಸ್ ಕನ್ಫ್ಯೂಷನ್ ಅಥವಾ ನೆಕ್ಸ್ಟ್ ಇಯರ್ ಅದು ಆಡಿಟ್ ಆಗ್ಲೇಬೇಕು ಸರ್. ನನ್ನ ಪ್ರಕಾರ ಆಸ್ ಅನ್ ಅಕೌಂಟ್ಸ್ ಮ್ಯಾನ್ ಅದು ರೀಕನ್ಸಲ್ ಆಗೇನೆ ಇನ್ನೊಂದು ಅಕೌಂಟ್ಸ್ ನೆಕ್ಸ್ಟ್ ಇಯರ್ ಅಕೌಂಟ್ಸ್ ಮಾಡಕ್ ಸಾಧ್ಯ ನನ್ನ ಪ್ರಕಾರ. ಇಫ್ ಐ ಆಮ್ ರಾಂಗ್ ಆಲ್ಸೋ ಎನಿಬಡಿ ಕ್ಯಾನ್ ಟೆಲ್. Okay, ಅಲ್ಲ I think nobody else will be able to tell you because it has to be clarified by our administrator. Exactly. Even Chinthana also can throw a light on this. ಶ್ರೀನಾಥಾಚಾರ್ಯ ನೀವೇನಾದ್ರು ಹೇಳ್ತೀರಾ ಇದ್ರ ಬಗ್ಗೆ? I don't know. I think ಅವ್ರದ್ದೇನೋ ಸ್ವಲ್ಪ some technical issues ಇದೆ. So anybody else would like to say anything more or would like to add what Srinath and ನಮ್ಮ ಗಣೇಶ್ ಅವರು ಹೇಳಿರೋದಕ್ಕೆ ಏನಾದ್ರು ಆಡ್ ಮಾಡೋದಕ್ಕೆ ಬೇರೆ ಯಾರಾದ್ರೂ ಏನಾದ್ರು ಹೇಳಕ್ ಇಷ್ಟಪಡ್ತೀರಾ? ಆಚಾರ್ಯ ನೀವು? ಹರೀಶ್. ಹಾ ಹೇಳಿ ಸರ್, ಮಾತಾಡಿ ಸರ್. ಹರೀಶ್, ಇದೆಲ್ಲ ಗ್ರೀನ್ ಅಂಡ್ ಲ್ಯಾಟಿನ್ ತರ ಇದೆ ನಮ್ಗೆ, ಗ್ರೀಕ್ ಅಂಡ್ ಲ್ಯಾಟಿನ್ ತರ. ಈ ಅಲ್ಲ ಈಗ ಅವ್ರು ಈಗ ನಾನು ಯಾಕೆ ಹೇಳ್ತೀನಿ ಅಂತ ಹೇಳ್ಬಿಡ್ತೀನಿ ಫಸ್ಟ್ ನಿಮ್ಗೆ. ಫಸ್ಟ್ ಆಫ್ ಆಲ್ 2021 ಆಡಿಟ್ ಆಗಿದೆ, ಅದನ್ನ ಪಬ್ಲಿಷ್ ಮಾಡಿದ್ದಾರೆ. ಅದು ಬೇಸ್ಡ್ ಆನ್ ದಿ RCS ಅವರೇ ಮಾಡಿದ್ದ ಡಬಲ್ ಆಡಿಟ್ ಅದೆಲ್ಲ ರೀಕನ್ಸೈಲ್ ಮಾಡಿ ಅದು ತಪ್ಪು ಇದು ಸರಿ ಅಂತ ಎಲ್ಲ ಮಾಡಿ ದೇ ಹ್ಯಾವ್ ಅರೈವ್ಡ್ ಅ ಫಿಗರ್ ಅಂಡ್ ದಿಸ್ ಆಡಿಟ್ ರಿಪೋರ್ಟ್ ಹ್ಯಾಸ್ ಬೀನ್ ಸಬ್ಮಿಟೆಡ್ ಟು RBI ಆಲ್ರೆಡಿ. Correct. And RBI in turn has come back and checked and made some inspection report of this audit report. Correct. Now, after 3 or 4 months of this audit report publishing, our administrator is calling for a AGM for 2021 to get this approved. Now, whether the members will approve or not approve, will it make any difference? It doesn't make any difference. It's crazy, I'm telling you. It's totally crazy. Number one. Number two. Now, he is after April 1ನೇ ತಾರೀಕಿಂದ 30ನೇ ತಾರೀಕು ಅಕ್ಟೋಬರ್ ಇವರು ವೆಬ್ಸೈಟ್ ಅಲ್ಲಿ ಹಾಕ್ತಾರೆ 21-22ಗೆ ಆಡಿಟರ್ನ ಅಪಾಯಿಂಟ್ಮೆಂಟ್ ಕೇಳೋದಕ್ಕೆ ಪರ್ಮಿಷನ್ ಕೊಡಿ ಅಂತ AGM. ಸರ್, ಆಡಿಟರ್ನ ಅಪಾಯಿಂಟ್ಮೆಂಟ್ ಮಾಡಿ ಆಡಿಟ್ ಮಾಡಿಸೋ ಜವಾಬ್ದಾರಿ ಅದು ಮ್ಯಾನೇಜ್ಮೆಂಟ್. ಅಲ್ಲ, ಮೆಂಬರ್ಸ್ ನ ಕೇಳಿ ಆಡಿಟರ್ ಅಪಾಯಿಂಟ್ಮೆಂಟ್ ಮಾಡ್ತಾರ? ಇಲ್ಲ, ಇಲ್ಲಿ ಲೆಟ್ ಮಿ ಗಿವ್ ಒನ್ ಕ್ಲಾರಿಫಿಕೇಶನ್. ಒಂದ್ ಕ್ಲಾರಿಫಿಕೇಶನ್ ಅವ್ರು ಹೇಳಿದೆಲ್ಲ ಕರೆಕ್ಟ್ ಆಗಿದೆ, ಎಕ್ಸೆಪ್ಟ್ ಒಂದು ಅಡಾಪ್ಷನ್ ಆಫ್ ಅಕೌಂಟ್ ಆಗ್ಬೇಕು, ಅದನ್ನ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಎಲ್ಲ ಮ್ಯಾನೇಜ್ಮೆಂಟ್ ಅದು ಏನ್ ಮಾಡ್ಬೇಕು, ಅಪ್ರೂವ್ ಮಾಡ್ಬೇಕು. ವಿತೌಟ್ ಮ್ಯಾನೇಜ್ಮೆಂಟ್ ಅಪ್ರೂವಲ್ ಆಗಲ್ಲ ಅದು. ಅರ್ಥ ಆಯ್ತಾ? ಬೋರ್ಡ್ ಆಫ್ ಡೈರೆಕ್ಟರ್ಸ್ ಅಪ್ರೂವ್ ಮಾಡ್ಬೇಕು. ಇಲ್ಲಿ ಬೋರ್ಡ್ ಆಫ್ ಡೈರೆಕ್ಟರ್ ಯಾರು ಇರಲ್ಲ, ಅವ್ರು ಇವರೇ ಮಾಡ್ಕೋತಾರೆ, ನಮ್ಮ ಅಶೋಕನೇ ಮಾಡ್ಕೋತಾರೆ ಒಬ್ರೆ. Sir, here the approval of this balance sheet from the RBI is more important than any other members here. First of all, ಇದು ವರ್ಚುವಲ್ ಪ್ರಶ್ನೆ ಬರಲ್ಲ. ಫಸ್ಟ್ ಮ್ಯಾನೇಜ್ಮೆಂಟ್ ಮಾಡ್ಕೊಂಡು ಆಡಿಟ್ ಆದ್ಮೇಲೆ RBI ಪಿಕ್ಚರ್ ಬರುತ್ತೆ ಸರ್. ಹಲೋ, ಈಗ ಆಡಿಟ್ ಆದ್ಮೇಲೆ RBI ಪಿಕ್ಚರ್ ಬರ್ತಾರೆ ಸರ್ ಅವರು. ದೇ ವಿಲ್ ನಾಟ್ ದೇ ಹ್ಯಾವ್ ನೋ ಎನಿ ರೋಲ್ ಇನ್ ಅವರ್ ಅಪ್ರೂವಿಂಗ್ ಅವರ್ ಅಕೌಂಟ್ಸ್ ಆಕ್ಚುಲಿ RBI. No, that's true, sir. ಮೊದಲೇ ಎಲ್ಲ ಹೇಳಿದ್ದಾರೆ, we are all only regulators, we have no role in administration of the bank ಅಂತ ಮೊದಲೇ ಸಾಕಷ್ಟು ಸರಿ ಹೇಳ್ಬಿಟ್ಟಿದ್ದಾರೆ ಅವರು. No, but then what I am not able to understand is, if this audit report has ended 2021 first ನಾನು ಮಾತಾಡ್ತಿರೋದು 2021 audit report has been done by a statutory auditor.
After considering all the RCS, they have done extra ಎಲ್ಲ ಮಾಡಿ total ಆಗಿ reconcile ಮಾಡಿ ಒಂದು audit report ಮಾಡಿದ್ಮೇಲೆ why we have to submit to RBI without even taking the approval from AGM? The AGM. It is a must, sir. It is a mandatory. See, it is a mandatory. Accounts na adopt ಮಾಡಬೇಕು. ಆಮೇಲೆ appointment of a new auditor also, they should take concurrence from the members. It is bylaw ನಲ್ಲಿ ಇರುತ್ತದು. Sir, one ನಿಮಿಷ. Not that ಅವರವರೇ ಯಾರು ಬೇಕಾದ್ರೂ ಮಾಡ್ಕೊಳ್ಳಂಗಿಲ್ಲ. They should actually approve for the appointment of a new auditor. No, I agree with you. But then when this audit was over somewhere in August itself, why were we waiting for September, October to happen to call for an AGM? That is the thing. Yes, we have to. There may be so many reasons. The whole thing is boiling here. Sir. The whole thing is boiling. I have agenda in my this AGM agenda ನನ್ನ ಹತ್ರ ಇದೆ. So just I will read it out in the interest of members. ಸರ್ವ ಸದಸ್ಯರ ಸಭೆ ಸೂಚನೆಯನ್ನು ಓದಿ ದಾಖಲು ಮಾಡುವುದು. ದಟ್ ಈಸ್ ಇದನ್ನ ದಿನಾಂಕ 1/5/2022 ನಡೆದ ಬ್ಯಾಂಕಿನ 22ನೇ ಸರ್ವ ಸದಸ್ಯ ಸಭೆಯ ನಡವಳಿಕೆಯನ್ನು ಓದಿ ದಾಖಲು ಮಾಡುವುದು. ಅದು ಏನೇನು ಅಲ್ಲಿ ಅವಾಗ ಏನೇನು ರೆಸಲ್ಯೂಷನ್ ನಡವಳಿಕೆಗಳು ಅದನ್ನೆಲ್ಲಾನು ಏನ್ ಮಾಡಿದ್ದಾರೆ ಅಂತ ಹೇಳೋದು. 2021ನೇ ಸಾಲಿನ ವಾರ್ಷಿಕ ವರದಿ ಪರಿಶೀಲನೆ ಮತ್ತು ಅನುಮೋದನೆ. ಆಮೇಲೆ 2021ನೇ ಸಾಲಿನ ಶಾಸನಬದ್ಧ ಲೆಕ್ಕ ಪರಿಶೋಧಕರಿಂದ ಪರಿಶೋಧಿಸಲ್ಪಟ್ಟ ಲೆಕ್ಕಪತ್ರಗಳು ಪರಿಶೀಲನೆ ಹಾಗೂ ಅಂಗೀಕಾರ ಅದನ್ನ ಅಡಾಪ್ಟ್ ಮಾಡ್ಕೊಬಹುದು. ಅದ್ರ ಜೊತೆನಲ್ಲಿ ನೆಕ್ಸ್ಟ್ ಪಾಯಿಂಟ್ ಏನ್ ಹೇಳ್ತಾರೆ ಅಂದ್ರೆ 2017-18 ಮತ್ತು 18-19 ಸಾಲಿನ ಮರುಪರಿಶೀಲನೆ ವರದಿಯನ್ನು ಅಂಗೀಕಾರ ಅಂತ ಹೇಳ್ತಾರೆ. ಇದು 5ನೇ ಇದು ಲಾಸ್ಟ್ ಟೈಮ್ ತರ ಅದೇ ತರ. ಸೊ ಲಾಸ್ಟ್ ಟೈಮ್ ಏನಾಗಿತ್ತು ಅಂದ್ರೆ 13, 14, 14, 15, 15, 16 ಏನೋ ತಗೊಂಡಿದ್ರು ಅಂತ ಕಾಣುತ್ತೆ. ಈ ಸರಿ 17, 18, 18, 19 ತಗೊಂತಾ ಇದಾರೆ. ಅಂದ್ರೆ ಏನ್ ಮಾಡ್ತಾ ಇದಾರೆ ಇವರು, ವಾಟ್ ಈಸ್ ಟ್ರೈಂಗ್ ಟು ಡೂ ಅಂದ್ರೆ ಇದರಿಂದ ಬರುವಂತ ಇನ್ಪುಟ್ ಏನಿದೆಯಾ ಅದನ್ನ ನೆಕ್ಸ್ಟ್ ಇಯರ್ಗೆ ಬ್ರಾಟ್ ಫಾರ್ವರ್ಡ್ ಮಾಡ್ಕೊಂಡು ಓಪನಿಂಗ್ ಬ್ಯಾಲೆನ್ಸ್ ಮಾಡ್ಕೊಂತಾರೆ ಅಂತ ನನ್ಗೆ ಅನ್ಸುತ್ತೆ. ಇವಾಗ 2019 ಅಲ್ಲಿ ಬರುವಂತ 2018-19 ಅಲ್ಲಿ ಬರುವಂತ ಕ್ಲೋಸಿಂಗ್ ಬ್ಯಾಲೆನ್ಸ್ ನ 19-21 ತಗೊಂತಾರೆ. 2021ಗೆ 2019-20 ಬಂದಿರೋದನ್ನ 2021 ತಗೊಂತಾರೆ. 2021 ಇಂದ 2022-23 ತಗೊಂತಾರೆ ಅಂತ ನನಗೆ ಅನ್ಸುತ್ತೆ. ಆ ತರ ದಟ್ ಇಸ್ ದ ವೇ ಹಿ ಇಸ್ ಪ್ಲಾನಿಂಗ್ ಟು ಡೂ ದಿಸ್. ದಟ್ಸ್ ವೈ ಹಿ ವಾಂಟೆಡ್ ಟು ಗೆಟ್ ದಟ್ ಇದು ಆಡಿಟ್. ಈ ಆಡಿಟ್ ಸ್ಟ್ಯಾಟ್ಯುಟರಿ ಆಡಿಟ್ ಅಲ್ಲ, ಇದು ಡಿಪಾರ್ಟ್ಮೆಂಟಲ್ ಆಡಿಟ್ ಆಗಿರೋದು, ಈ ಆಡಿಟ್ ಮಾಡಿರೋದು. ಸೊ ದಟ್ ಈಸ್ ವೇರ್ ವಿ ಆಲ್ ಹ್ಯಾವ್ ಕನ್ಸರ್ನ್. ಬಿಕಾಸ್ ಕನ್ಸರ್ನ್ ಏನಂದ್ರೆ ಇಲ್ಲಿ ಅವರು 3075 ಕೋಟಿ ಅಂತ 2015-16 ಕೊಟ್ಟಿದ್ರು. ಅವ್ರು ಮಾಡಿದ್ದೇನಂದ್ರೆ ಕ್ಯಾಲ್ಕುಲೇಷನ್ whoever has done a NPA ಅಂದ್ರೆ ಯಾರ್ಯಾರು ನಾನ್ ಪರ್ಫಾರ್ಮಿಂಗ್ ಅಸೆಟ್ ಯಾರ್ಯಾರು ಇತ್ತು, ಯಾರು ಲೋನ್ ರೀಪೇಮೆಂಟ್ ಮಾಡಿರ್ಲಿಲ್ಲ ಅವರಿಗೆ ಫಸ್ಟ್ ಡೇ ಇಂದಾನೇ ಯಾವತ್ತು ಅವರು ಏನೋ ಕಾಂಪೌಂಡ್ ಇಂಟ್ರೆಸ್ಟ್ ಹಾಕೊಂಡು ದೇ ಕ್ಯಾಲ್ಕುಲೇಟೆಡ್ ಅಂಡ್ ದೇ ಅರೈವ್ಡ್ ಅಟ್ ಸಮ್ ನಂಬರ್ ಅಂಡ್ ದಟ್ ಈಸ್ ಗೋಯಿಂಗ್ ಟು ಕಂಟಿನ್ಯೂ. 3075 ಇದ್ದಿದ್ದು ಈಗ ಇಟ್ ವಿಲ್ ಬಿ 7000-8000 crores ಬಂದು ನಿಂತ್ಕೊಂಬತ್ತಿ ಸರಿ. ಇದನ್ನ ಇಟ್ಕೊಂಡು ಓಪನಿಂಗ್ ಬ್ಯಾಲೆನ್ಸ್ ಮಾಡ್ಕೊಂಡು ಹೋದ್ರೆ ಲಾಸ್ಟ್ ನ ಇದ್ ಮಾಡ್ಕೊಂಡು ಹೋಗುತ್ತೆ. ಯಾಕೆ ರೈಟ್ ಆಫ್ ಮಾಡಕ್ ಆಗಲ್ಲ, ಬಿಕಾಸ್ ರೈಟ್ ಆಫ್ ಮಾಡೋದಕ್ಕೆ ಬೋರ್ಡ್ ಇಲ್ವೇ ಇಲ್ಲ. ಅಂಡ್ ಅಶೋಕನ್ ವಿಲ್ ನಾಟ್ ಡೂ ದಟ್. ಸೊ ದಟ್ ಈಸ್ ದೇರ್ ಇಸ್ ಸಮಥಿಂಗ್ ದಿಸ್ ವಿ ನೀಡ್ ಟು ಬಿ ವೆರಿ ಕೇರ್ಫುಲ್ ಅಬೌಟ್ ಇಟ್. ಬಟ್ ಎನಿವೇ we don't have any say in this because Ashokan will not allow us to speak in the AGM. Last time also he did not allow any questions from the really people wanted to ask. He did not allow. What he did, he opened up somebody who had questions like when the interest will be credited, I did not get DICCC, athara questions kelodikosra matra bittidru adana. So this is something which we need to be careful about. Adamele ಏನು ಹೇಳ್ತಾರೆ ಅಂದ್ರೆ that is exactly, I totally agree with Mr. Srinath. ಇಲ್ಲಿ ಮೆಂಬರ್ಸ್ ರೆಸ್ಪಾನ್ಸಿಬಿಲಿಟಿ ತುಂಬಾ ಇದೆ. when the board is not there, ಸುಮ್ನೆ ಯಾವ್ದೋ ಹಳೆ ಕಾಲದ ಲೆಕ್ಕ ಹೇಳಿ ತಗೊಂಡಿದ್ 5 ಕೋಟಿ ಸಾಲಕ್ಕೆ 25 ಕೋಟಿ ಬಡ್ಡಿ ಆಗಿದೆ ಅಂತ ಹೇಳಿದ್ರೆ ಇವನು ಬಿಡಲ್ಲ, ಅವರು ಕಟ್ಟಲ್ಲ, ಬ್ಯಾಂಕ್ ಲೈಫ್ ಅಲ್ಲಿ ರಿವೈವ್ ಆಗಲ್ಲ. ಓಪನಿಂಗ್ ಬ್ಯಾಲೆನ್ಸ್ ಎಷ್ಟೋ ಸಾವಿರಾರು ಕೋಟಿಗಳು ತೋರಿಸುತ್ತೆ. So it is better that the people who are experts in the financial field, in the absence of board and all, and when Mr. Ashokan is not taking decision,
and he is not allowing people to speak on the virtual meet. I think totally there is something up for firing now. I don't know. Sir, it is totally ridiculous, sir. This is. ಇದನ್ನ ಫಿಸಿಕಲ್ಲೇ ಮಾಡ್ಬೋದಾಗಿತ್ತು. ಈ AGM ಅಟ್ ಲೀಸ್ಟ್ ಫಿಸಿಕಲ್ ಮಾಡ್ಬೋದಾಗಿತ್ತು. Sir, 99% of the people are unable to read the balance sheet, sir. Over and above, ಆತ ಈ ಗೋಲ್ಮಾಲ್ ಕಂಡಿಡಿಯಕ್ಕೆ 2.5 ವರ್ಷ ತಗೊಂಡಿದ್ದಾನೆ. ಆ ಪೇಪರ್ಸ್ ನ ಅರ್ಥ ಮಾಡ್ಕೊಳಕ್ಕೆ ನಾವಿನ್ನ 5 ವರ್ಷ ತಗೊಳ್ತೀವಿ. ಏನಿದೆ ಏನಿಲ್ಲ ಅಂತ ಕಂಡಿಡಿದು ಅದನ್ನ ಒಂದು ಪಾಯಿಂಟ್ ಬ್ಲಾಂಕ್ ರೇಂಜ್ ಅಲ್ಲಿ ಒಂದು ಫೈನಾನ್ಷಿಯಲ್ ಆಂಗಲ್ ಅಲ್ಲಿ ಅದು ಹೇಗೆ ರಿಪೋರ್ಟ್ ಮಾಡ್ತಾರೆ ನನಗಂತೂ ಗೊತ್ತಾಗ್ತಾ ಇಲ್ಲ. ಬಟ್ ಎಷ್ಟು ಅದು ಮಾಡ್ತಾರೆ ಸರ್. ಅಲ್ಲಿ ನಮ್ಗೆ ಅದು ಬೇಕಾಗಿಲ್ಲ. ದೋಸ್ ಥಿಂಗ್ಸ್ ಆರ್ ನಾಟ್ ಅವರ್ ಇಂಟ್ರೆಸ್ಟ್. ನಮ್ ಇಂಟ್ರೆಸ್ಟ್ ಏನಂತ ಹೇಳಿದ್ರೆ ಇಟ್ ಶುಡ್ ನಾಟ್ ಬಿ ಡೈವರ್ಟೆಡ್. ಇನ್ ದ ಲಾಸ್ಟ್ AGM ಅಲ್ಲಿ ಏನಾಯ್ತು ಅಂದ್ರೆ he told the story. ಹೆಂಗ್ ಫ್ರಾಡ್ ಮಾಡಿದ್ದಾರೆ, ಏನೇನ್ ಮಾಡಿದ್ದಾರೆ, what all the actions he has taken about the staff, ಅದೆಲ್ಲ. He did not talk anything about the balance sheet. He did not talk anything about the profit and loss account. He did not talk anything about the cash flow. Nothing he spoke about. ಸರ್, ಈಗ ಒಂದ್ ಏನ್ ಹೇಳಕ್ ಬರ್ತೀನಿ ಅಂದ್ರೆ, ಈಗ ಆತನ ಭಾಷೆಲೆ ಹೇಳೋದಾದ್ರೆ 99% ಆಫ್ ದ ಲೋನ್ಸ್ ಆರ್ ಫ್ರಾಡ್ ಅಂತ. ಸೊ ಅಟ್ಲೀಸ್ಟ್ ಡೆಪಾಸಿಟರ್ಸ್ ಗೆ ಕೊಡ್ಬೇಕಾಗಿರೋ ದುಡ್ಡು ಎಷ್ಟು ಕೊಡ್ಬೇಕು ಅನ್ನೋದಾರ ಕ್ಲಾರಿಟಿ ಇರುತ್ತೆ. ಅದೇ ಇವಾಗ ನನ್ನ ಆರ್ಗ್ಯುಮೆಂಟ್ ಏನಂದ್ರೆ ಇದ್ರಲ್ಲಿ ಅಡಾಪ್ಟ್ ಮಾಡ್ಕೊಳ್ಬೇಕಾಗಿರೋದು ಯಾಕೆಂದ್ರೆ ನೆಕ್ಸ್ಟ್ ಇದನ್ನ ಇವ್ರನ್ನ ತಗೊಳ್ಳೋದಿಕ್ಕೆ ನೆಕ್ಸ್ಟ್ ಆಡಿಟರ್ನ ಅಪಾಯಿಂಟ್ ಮಾಡೋದಿಕ್ಕೆ he is going to call the ಕರಿತಾರೆ. This AGM is very important because he has to ask the people to vote for that, and that has to be passed before awarding to statutory auditor. So ಇವಾಗ ಅದು ಆಗದೆ ಇದ್ರೆ we will not get that numbers, and that number ಬಂದ್ರೇನೆ ನಮಗೆ next RBI will take any decision, because the point number 7 what he is talking about is ಬ್ಯಾಂಕಿನ ಪುನಶ್ಚೇತನಕ್ಕೆ ಆಸಕ್ತಿ ಉಳ್ಳವರನ್ನು ಗುರುತಿಸಲು ಆಸಕ್ತಿಯ ಅಭಿವ್ಯಕ್ತಿ ಕೋರುವ ಸೂಚನೆ EOI ಎಕ್ಸ್ಪ್ರೆಷನ್ ಆಫ್ ಇಂಟ್ರೆಸ್ಟ್ ಪ್ರಕಟಿಸಲು ಅಂಗೀಕಾರ. ಲಾಸ್ಟ್ ಇಯರ್ ಕೂಡ ಕೇಳಿದ್ರು, ಎಲ್ರು ಅದಕ್ಕೆ ಅನುಮೋದನೆ ಕೊಟ್ಟಿದ್ರು, ಬಟ್ ಅದೇನೋ ಆಗ್ಲಿಲ್ಲ. ದಿಸ್ ಇಸ್ ಜಸ್ಟ್ ಏನಂದ್ರೆ ನಮ್ಗೆ ಅದನ್ನು ವೋಟ್ ಮಾಡ್ಲಿ ಆ ಹೆಸರಿನಿಂದ ಅನ್ನುವಂತ ಒಂದು ಉದ್ದೇಶದಿಂದ ಹಾಕಿರುವಂತ ಪಾಯಿಂಟ್. ಬಿಕಾಸ್ ದಿಸ್ ಹಸ್ ನಥಿಂಗ್ ಟು ಡೂ ವಿತ್ ಬೋರ್ಡ್, ಬಿಕಾಸ್ ಬೋರ್ಡ್ ಅನುಮೋದನೆ ಕೊಡ್ಲಿಲ್ಲ ಅಂದ್ರೂ ಕೂಡ RBI ವಿಲ್ ಟೇಕ್ ಎ ಡಿಸಿಷನ್ ಮಾಡ್ಬೇಕು. ಎಕ್ಸಾಕ್ಟ್ಲಿ ಸರ್, ನಾನ್ ಹೇಳೋದು ಅದೇನೆ. ಮೆಂಬರ್ಸ್ ಏನಿರುತ್ತೆ ಅಧಿಕಾರ ಎಕ್ಸ್ಪ್ರೆಷನ್ ಆಫ್ ಇಂಟ್ರೆಸ್ಟ್ ನ ಫ್ಲೋಟ್ ಮಾಡಬೇಡಿ ಅಂತ ಹೇಳೋದಕ್ಕೆ ಇಟ್ ಇಸ್ ದ ಡಿಸ್ಕ್ರಿಷನ್ ಆಫ್ RBI. ಹೌದು. ಮತ್ತೆ ನಮ್ಗೆ ಅದೇನ್ ಪಾಯಿಂಟ್, ಇಟ್ ಇಸ್ ಸುಮ್ನೆ ಅದು ಏನು ಎಲ್ಲ ಓನ್ಲಿ ಫಾರ್ ದ ಹೆಕ್ ಆಫ್ ಇಟ್ ದೇ ಆರ್ ಡೂಯಿಂಗ್ ಇಟ್, ಓನ್ಲಿ ಫಾರ್ ಅಲ್ಲ. ಅದು ಮೈನ್ ಇಂಟೆನ್ಷನ್ ಇಸ್ ಟು ಮೇಕ್ ದಿಸ್ ಬ್ಯಾಲೆನ್ಸ್ ಶೀಟ್ಸ್ ಅಡಾಪ್ಟೆಡ್, ಅಂಡ್ ಬಿಕಾಸ್ ಆಫ್ ದಟ್ EOI ಬರುತ್ತೆ ಅಂದ್ರೆ ಜನ ಎಲ್ಲಾನು ಓಕೆ ನಾವು ಅದನ್ನ ಮಾಡ್ಬಿಡೋಣ, ತಕ್ಷಣ EOI ಬರುತ್ತೆ, ನಮ್ ದುಡ್ಡು ವಾಪಸ್ ಸಿಕ್ಬಿಡುತ್ತೆ ಅಂತ ನಮ್ಮ ಅನಿಸಿಕೆಗಳಾಗಿರುತ್ತೆ ಅಂತ. ದಟ್ ಈಸ್ ದೇರ್. ಈಗ ನಾವು ಅಡಾಪ್ಟ್ ಮಾಡಕ್ಕೆ ವೋಟ್ ಮಾಡ್ಲಿಲ್ಲ ಅಂದ್ರೆ ಹೂ ವಿಲ್ ಡೂ ದ ರೀಆಡಿಟ್? ಹೂ ಇಸ್ ಕ್ವಶ್ಚನಿಂಗ್ ದ ನಾವು ಲಾಸ್ಟ್ ಟೈಮ್ ವೋಟ್ ಮಾಡ್ಲೇ ಇಲ್ಲ ಸರ್. ಮತ್ತೆ ಆದ್ರೂ ಅಡಾಪ್ಟ್ ಮಾಡ್ಕೊಳ್ತಾರಲ್ವಾ ಅವರು? ಅಲ್ಲ, ಅವ್ರೇನಂದ್ರು ಗೊತ್ತಾ, ನಾವು ಇವಾಗ ವೋಟ್ಗೆ ಹಾಕ್ತೀನಿ ಅಂದ್ರು, ಆಮೇಲೆ ಯಾರ್ದಾದ್ರು ಅಬ್ಜೆಕ್ಷನ್ ಇದೆಯಾ ಅಂತ ಎಲ್ರು ಮ್ಯೂಟ್ ಮಾಡ್ಬಿಟ್ಟು ಯಾರ್ದಾದ್ರು ಅಬ್ಜೆಕ್ಷನ್ ಇದೆಯಾ ಅಂತ ಕೇಳಿದ್ರು, ಇಲ್ಲ ಅಂದ್ರು. ಆಮೇಲೆ ಯಾರು ಮಾತಾಡ್ತಾ ಇಲ್ಲ, ನಾನು ಅಡಾಪ್ಟ್ ಮಾಡ್ಕೊಂತಾ ಇದೀನಿ ಇದನ್ನ ಅಂತ ಹೇಳಿ ಕ್ಲೋಸ್ ಮಾಡ್ಬಿಟ್ರು. ಅದು ಅಡಾಪ್ಟ್ ಮಾಡ್ಕೊಂಡಿದ್ದೀರಿ ಅಂತ ಹೇಳಿ ಹೇಳಿಲ್ಲ ಓಪನ್ ಆಗಿ. ಒಬ್ರು ಸತೀಶ್ ಚಂದ್ರ ಅಂತ ಒಬ್ರು ಓಪನ್ ಮಾಡಿದ್ರು ಬೈನ. ಅವ್ರು ಕೇಳಿದ್ರು, ಸರ್ ಇವಾಗ ವೋಟ್ಗೆ ಹಾಕಿ ಸರ್ ಅಂತ. ವೋಟಿಂಗು ಆಯ್ತು, ಅಡಾಪ್ಟ್ ಮಾಡ್ಕೊಂಡಿದ್ದು ಆಯ್ತು, ಸೈನ್ ಮಾಡಿ ಕಳ್ಸಿದ್ದು ಆಯ್ತು ಅಂತ ಹೇಳಿದ್ರು ಅವಾಗ. ಸೊ 20 ಪೇಜ್ ಅಪ್ಲಿಕೇಶನ್ ಅಲ್ಲಿ ಎಲ್ಲೆಲ್ಲಿ ಟಿಕ್ ಹಾಕಿದೆ ಅಲ್ಲೆಲ್ಲ ಸೈನ್ ಮಾಡಿ ಅಂತಾರಲ್ಲ, ಆ ತರ ಇದು ಸ್ಟೋರಿ. ಎಕ್ಸಾಕ್ಟ್ಲಿ ದಟ್ಸ್ ಹೌ ಇಟ್ ಹ್ಯಾಪನ್ಸ್. AGM ಅಲ್ಲಿ ನೀವು ಅಡಾಪ್ಷನ್ ವೆರಿ ಈಸಿ. ಒಂದ್ 5 ಜನ ಅವ್ರ ಕಡೆ ಕೈ ಎತ್ಸ್ಬಿಡ್ತಾರೆ, ಅರ್ಥ ಆಯ್ತಾ? ಎಲ್ಲ ಮಾಡ್ಬೋಂತ. ಇದನ್ನು ಅಷ್ಟೇನೆ, ಈ ವರ್ಚುವಲ್ ಅಂತೂ ಇನ್ನೂ ಈಸಿ ಅವ್ರಿಗೆ. ಸಾರ್ ಹೇಳ್ದಂಗೆ ಮ್ಯೂಟ್ ಮಾಡ್ಬಿಟ್ಟು ಅವ್ರಿಗೆ ಯಾರು ಏನು ಮಾತಾಡ್ತಲ್ಲ ಅಂತ ಹೇಳ್ಬಿಟ್ಟು ಪಾಸ್ ಮಾಡ್ಕೊಂಡ್ಬಿಡ್ತಾರೆ. ಇಟ್ ಇಸ್ ನಾಟ್ ಎ ಬಿಗ್ ಡೀಲ್ ಫಾರ್ ಮಿಸ್ಟರ್ ಅಶೋಕನ್. ಅರ್ಥ ಆಯ್ತಾ ಸರ್? ಮಿಸ್ಟರ್ ಹರೀಶ್ ಹೇಳಿ ಸರ್. Mr. Harish, a meeting with Mr. Ashokan beforehand is very important, sir. What is his intention? What is that he wants? What is the trouble he is facing? And what is the real truth? What is that he wants to take quick decisions, sir? Inna 3 ವರ್ಷ ವಾರ ನೀವು ವರ್ಚುವಲ್ ಮೀಟಿಂಗ್ ಎಲ್ಲ ಮಾಡೋದ್ ಬೇಡ ಸರ್.
This has to come to an end, sir. It's of no use, sir. ಅಲ್ಲ ಇಲ್ಲ, ಈ ವೀಕ್ ಐ ಹ್ಯಾವ್ ಟು ಮೀಟ್ ಇಟ್. ಐ ವಿಲ್ ಹ್ಯಾವ್ ಟು ಟೇಕ್ ಅ ಫ್ಯೂ ಪೀಪಲ್ ಅಲಾಂಗ್ ವಿತ್ ಮೀ ಅಂಡ್ ಐ ವಿಲ್ ಡೆಫಿನೆಟ್ಲಿ ಮೀಟ್. Yeah. ಸರ್ ಹರೀಶ್ ಸರ್, ಹಾ ಹರೀಶ್ ಸರ್. ಸರ್, ನೀವು ವರ್ಚುವಲ್ ಮೀಟಿಂಗ್ ಬೇಡ, ನಮಗೆ ಫಿಸಿಕಲ್ ಮೀಟಿಂಗ್ ಮಾಡಿ ಅಂತ ಯಾಕೆ ಒಂದು ಡಿಮ್ಯಾಂಡ್ ಇಡಬಾರ್ದು? ನೀವು ಯಾರು ಕೇಳಿಲ್ಲ ಅಂತ ಅನ್ಬಾರ್ದು ಅವರು. ಗೌರ್ಮೆಂಟ್ ಅಪ್ರೂವಲ್ ತಗೊಂಡಿದ್ದಾರೆ ಸರ್. ಹಲೋ, ಹಾ ಹೇಳಿ ಸರ್. ಅವರು ಮೊದ್ಲೇ ಗೌರ್ಮೆಂಟ್ ಇಂದ ಅಪ್ರೂವ್ ತಗೊಂಡ್ಬಿಟ್ಟಿದೆ ವರ್ಚುವಲ್ ಮೀಟಿಂಗ್ ಮಾಡ್ತೀವಿ ಅಂತ. ಗೌರ್ಮೆಂಟ್ ಕೊಡಕ್ಕಾಗಲ್ಲ ಗೌರ್ಮೆಂಟ್ ಇವಾಗ ಚಾನ್ಸ್ ಕೊಡ್ತಾ ಇದೆ, ವರ್ಚುವಲ್ ಮಾಡ್ಬೋದು, ಇನ್ ಪರ್ಸನ್ ಮಾಡ್ಬೋದು. ಬೇಕು ಅಂತ ಕೆಲವು ಸೊಸೈಟಿಗಳು, ವಿಶೇಷ ಸೊಸೈಟಿ ಆಯ್ತು ಲಾಸ್ಟ್ ಟೈಮ್ AGM, ಅವ್ರು ವರ್ಚುವಲ್ ತಗೊಂಡ್ರು. ಸರ್ ಇದು ಓಲ್ಡ್ ಕೇಸ್ ಸರ್. ಅದು ಲಾಸ್ಟ್ ಮಂತ್ ವಿತಿನ್ ಸೆಪ್ಟೆಂಬರ್ ಮಾಡ್ಬೇಕು ಅಂತ ರೂಲ್ಸ್ ಇದೆ, ಸ್ವಲ್ಪ ಲೇಟ್ ಆಗಿ ಮಾಡ್ತಾ ಇದಾರೆ ಇವರು. ರೂಲ್ಸ್ ಪ್ರಕಾರ AGM ಆಗ್ತಾ ಇರೋದು, ಇದು ಏನೂ ಆಗಲ್ಲ AGM ಇಂದ. ಸರ್ ಬ್ಲಾಂಕೆಟ್ ಸರ್ ಬ್ಲಾಂಕೆಟ್ ಪರ್ಮಿಷನ್ ಕೊಟ್ಟಿರಲ್ಲ ಗೌರ್ಮೆಂಟ್, ಬ್ಲಾಂಕೆಟ್ ಪರ್ಮಿಷನ್ ಕೊಟ್ಟಿರಲ್ಲ, ಕೊಟ್ಟಿರ್ತಾರೆ. ಇವ್ರು ರಿಜಿಸ್ಟರ್ ಸೊಸೈಟಿಗೆ ಅಪ್ಲಿಕೇಶನ್ ಹಾಕ್ತಾರೆ, ಓಕೆ ಅಂತ ಕಳಿಸ್ತಾರೆ, ಆಮೇಲೆ ಅವರು. ಈಗ ಪ್ರೆಸೆಂಟ್ ಸಿಚುಯೇಷನ್ಸ್ ಅಲ್ಲಿ ಸೋ ಮಚ್ ಆಫ್ ಮೇಡಾಸ್ ಆರ್ ಹ್ಯಾಪನಿಂಗ್. ಮೊನ್ನೆ ನೋಡಿ ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟಿಂಗ್ ಮಾಡಿದ್ದಾರೆ, ಎಷ್ಟು ಜನ ಬಂದಿದೆ ಸರ್? ಇದೆಲ್ಲ ಇದೆ, ಈಗ ಎಲ್ಲ ರಿಲ್ಯಾಕ್ಸ್ ಆಗಿದೆ ಈಗ. ಇಲ್ಲಿ ವಿಶ್ವೇಶ್ವರಯ್ಯ ಕೋಆಪರೇಟಿವ್ ಬ್ಯಾಂಕ್ ಅಲ್ಲಿ ಲಾಸ್ಟ್ ಮಂತ್ ಅಲ್ಲಿ ಜೂನ್ ಇದರಲ್ಲಿ ಸೆಪ್ಟೆಂಬರ್ ಅಲ್ಲಿ AGM ಇತ್ತು. ಇಟ್ ವಾಸ್ ಫಿಸಿಕಲ್ AGM. ಹೌದು ಸರ್, ಯಾವ ಸೊಸೈಟಿಗಳಲ್ಲಿ ಗಲಾಟೆ ಆಗುತ್ತೆ ಅಂತ ಗೊತ್ತಾಗುತ್ತೋ ಆ ಸೊಸೈಟಿ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಏನ್ ಮಾಡ್ತಾರೆ, ಅಪ್ಲಿಕೇಶನ್ ಹಾಕೋತಾರೆ ರಿಜಿಸ್ಟರ್ ಸೊಸೈಟಿಗೆ, ಸರ್ ನಮ್ಗೆ ವರ್ಚುವಲ್ ಮಾಡಿಕ್ಕೆ ನಮ್ಗೆ ಪರ್ಮಿಷನ್ ಕೊಡಿ ಅಂತ. ಅವರು ಓಕೆ ಅಂತ ಕಳಿಸ್ತಾರೆ. ಇದು ಕನ್ವರ್ಟ್ ಮಾಡಿರೋದು. ಅಲ್ಲ ಇದು ಇನ್ನೊಂದು ಪಾಯಿಂಟ್ ಏನಾಗತ್ತೆ ಸರ್, ನಮ್ಮ ಬ್ಯಾಂಕ್ ನಲ್ಲಿ ಈಗ ಆಲ್ರೆಡಿ ವಿ ಆರ್ ಎ ಸಿಕ್ ಬ್ಯಾಂಕ್. ಈಗ ಒಂದು AGM ಕಂಡಕ್ಟ್ ಮಾಡ್ಬೇಕಂತ ಹೇಳಿದ್ರೆ ಒಂದು 2 ಲಕ್ಷ 3 ಲಕ್ಷ ರೂಪಾಯಿ ಎಷ್ಟೋ ಖರ್ಚಾಗತ್ತೆ. ಖರ್ಚು ಮಾಡೋ ಪರಿಸ್ಥಿತಿನಲ್ಲಿ ಬ್ಯಾಂಕ್ ಅಷ್ಟು ಸೌಂಡ್ ಆಗಿಲ್ಲ. ಅದು ಒಂದು ಕಾರಣ. ಇವಾಗ ನಮ್ದು ಸೊಸೈಟಿ 1.5 2 ಲಕ್ಷ ರೂಪಾಯಿ ಅವ್ರಿಗೆ ಸಂಬಳ ಕೊಡಕ್ಕಾಗುತ್ತೆ. 2 ಲಕ್ಷ ರೂಪಾಯಿ AGM ಕರೆದ್ಬಿಟ್ಟು ಸಂಬಳ ತಗೊಳಿದ್ರೆ ಖರ್ಚಾಗಿ ಹೋಗ್ತಾ ಇದೆ, ಅದು ಬಿಟ್ರೆ ಬೇರೆ ಖರ್ಚು ಸರ್. AGM ನೀವು ವರ್ಚುವಲ್ ಮಾಡಿ ಏನ್ ಮಾಡಿ ಒಂದೇ ಖರ್ಚಾಗುತ್ತೆ. ಯಾಕೆಂದ್ರೆ ಒಂದು ವೆಬ್ ಹೋಸ್ಟ್ ಮಾಡ್ಬೇಕಾದ್ರೆ 2 ಲಕ್ಷ 3 ಲಕ್ಷ ರೂಪಾಯಿ ಖರ್ಚಾಗುತ್ತೆ. ಇಲ್ಲ ಸರ್, ನಾನು ಕಂಡಕ್ಟ್ ಮಾಡ್ತಾ ಇದೀನಲ್ಲ ಈಗ ಇದು ಬೇರೆ, ಇದು ನೀವು ಜೂಮ್ ಅಲ್ಲಿ ಮಾಡ್ತಾ ಇದೀರಿ, ಅದು ಬೇರೆ. ಅಲ್ಲ, ಅವರು ಜೂಮ್ ಅಲ್ಲೇ ಮಾಡಿರೋದು ಸರ್. ಲಾಸ್ಟ್ ಟೈಮ್ ಅವರು ಜೂಮ್ ಅಲ್ಲೇ ಮಾಡಿರೋದು. ಅವ್ರಿಗೆ ಏನಂತ ದೊಡ್ಡ ಖರ್ಚೇನ್ ಆಗಿಲ್ಲ ಅವ್ರಿಗೆ. ಅಲ್ಲ, ದಟ್ ಅಪಾರ್ಟ್ ಅವರು ನೀವು ಹೇಳ್ದಂಗೆ, ವೆಂಕಟ್ ಅವ್ರು ಹೇಳ್ದಂಗೆ, ದಿಸ್ ಇಸ್ ಇದೊಂದು ಏನೋ ಡಿಸ್ಗೈಸ್. ಇದು ಕ್ವಶನ್ಸ್ ಇಂದ ತಪ್ಪಿಸ್ಕೊಳ್ಳೋದಕ್ಕೋಸ್ಕರ ದಿಸ್ ಇಸ್ ಇದು ಒಳ್ಳೆ ಅದು ರೂಸ್ ಅಂತ ಹೇಳ್ತಾರೆ ಇಂಗ್ಲಿಷ್ ನಲ್ಲಿ ಒಂದು ವರ್ಡ್, ರೂಸ್ ಅಂತ. ಅಂದ್ರೆ ಇದು ಮುಖವಾಡ. ಅಲ್ಲ, ಇವರು ಲಾಸ್ಟ್ ಗಳು ಹೆಂಗ್ ಮಾಡ್ಯಾರ ಗೌರ್ಮೆಂಟ್ ನವ್ರು ಅಂದ್ರೆ, ಇವಾಗ ಸೆಪ್ಟೆಂಬರ್ ಅಲ್ಲಿ ಒಂದು ಎಲ್ಲಾ ಸೊಸೈಟಿ ಅವರು ಮೀಟಿಂಗ್ ಮಾಡ್ಬೇಕು ಅಂತ ಇದೆ AGM. ಅದ್ರಲ್ಲಿ ಒಂದ್ ಬರುತ್ತೆ, ಮುಂದಿನ ವರ್ಷ ಖರ್ಚಿಗೆ ಅನುಮೋದನೆ ಮಾಡ್ಬೇಕು ಅಂತ. 3 ತಿಂಗಳು ಬೇಕಿರ್ದು ಏನ್ ಇವ್ರು ಅನುಮೋದನೆ ತಗೊಳ್ಳೋದು? ಅಲ್ಲ, ನೀವು ಮಾರ್ಚ್ ತನಕ ನೀವು ಅನುಮೋದನೆ ತಗೋಬೇಕು. ಮಾರ್ಚ್ಗೆ ತನಕ ಖರ್ಚಿಗೆ ನೀವು ಮಾಡೋದ್ರಿಂದ ಇದ್ರಲ್ಲಿ ನವೆಂಬರ್ ಡಿಸೆಂಬರ್ ಅಲ್ಲಿ ಇನ್ 3 ತಿಂಗಳಿಗೆ ನೀವು ಕೊಟ್ರು ಒಂದೇ ಬಿಟ್ರು ಒಂದೇ. ಬಟ್ ರೂಲ್ಸ್ ಹಂಗಿದೆ, ತಗೋಬೇಕು ಅಂದ್ರೆ ತಗೋತಾರೆ ಅಷ್ಟೇ. ಖರ್ಚು ಮಾಡ್ಬಿಟ್ಟಿರ್ತಾರೆ ಎಲ್ಲ ಆಲ್ರೆಡಿ. ಹೌದು ಸರ್, ಕರೆಕ್ಟ್. ಜಮಾನದೆ ನಡೀತಾ ಇದೆ. ಈ ರೂಲ್ಸ್ಗಳು ಹೇಳೋರು ಕೇಳೋರು ಯಾರಿಲ್ಲ. ಹೌದು, ನಿಜ. ಇದು ಹರೀಶ್, ಈ ವಿಷಯದಲ್ಲಿ ನಮ್ಮ ಸೋಮಶೇಖರ್ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಈ ಬ್ಯಾಂಕ್ ಅಲ್ಲಿ ಆಡಿಟ್ ಮಾಡಿದವರು ಸರಿಗ್ ಮಾಡಿಲ್ಲ ಅಂತ ಏನೋ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಆಚೆ ಕಡೆ ಪ್ರೆಸ್ ಕೊಟ್ಟಿದ್ರು ಅಥವಾ ಅಸೆಂಬ್ಲಿನಲ್ಲಿ ಹೇಳಿದ್ರು. ಯಾವ ಆಡಿಟ್ ಸರಿ ಇಲ್ಲ ಅಂತ? ಡಿಪಾರ್ಟ್ಮೆಂಟಲ್ ಆಡಿಟ್. ಅದು ಅವ್ರದೇ ಡಿಪಾರ್ಟ್ಮೆಂಟ್ ಅಲ್ಲ. ಒಂದು ಸ್ಟೇಟ್ಮೆಂಟ್ ಬಂದಿತ್ತು, ಅವ್ರು ಏನೋ ಕೊಟ್ಟಿದ್ರು, ಅವರು ಸರಿಗ್ ಮಾಡಿಲ್ಲ ನೋಡಿ ಸರ್. ನೋಡಿ ಸರ್, ಅಲ್ಲ, ಯಾವ್ದಾದ್ರು ಒಂದು ಗ್ರೂಪ್ ಅಲ್ಲಿ ನೋಡಿದ್ದೆ ನಾನು ಅದನ್ನ. ಹೌದಾ? ನೋಡೋಣ, ನಾನು ರಿಸರ್ಚ್ ಮಾಡ್ತೀನಿ, ನೀವು ರಿಸರ್ಚ್ ಮಾಡಿ ನೋಡಿ ಸರ್. ಇವಾಗ ಸಿಕ್ಕಿದ್ರೆ ಆ ಪೇಪರ್ ಕಟಿಂಗ್ ಇಟ್ಕೋಣ. ಅಂಡ್ ಇವಾಗ ಐ ಥಿಂಕ್ ಇವರು ಸೋಮಶೇಖರ್, ಐ ಥಿಂಕ್ ವಿ ವಿಲ್ ಹ್ಯಾವ್ ಟು ಅಟ್ಯಾಕ್ ಹಿಮ್, because what Somshekhar doesn't seem to be far more much interested in resolving this issue. Aurga yen issue aurge yakendre I think I told earlier also, he is, it seems, again I will put it as a disclaimer, that the information that I have received is of a connivance of Mr. S.T. Somshekhar
in various forms with various people who are scamsters. ನನಗೆ ಬಂದಿರೋ ಇನ್ಫಾರ್ಮೇಶನ್, ಹಾಗಾಗಿ nothing much can be expected out of him. ಸೋಮಶೇಖರ್ ಅವ್ರನ್ನ ಏನಕ್ಕೆ ಈಗ ಆಕ್ಚುಲ್ ಆಗಿ ಓಕೆ ಲೆಟ್ ಅಸ್ ಈಗ ಒಂದು ಕ್ರಿಸ್ಟಲೈಸ್ ಮಾಡೋಣ. ಈಗ ನಮ್ಮ ಬ್ಯಾಂಕಿನ ನೆಕ್ಸ್ಟ್ ಸ್ಟೆಪ್ ಏನಪ್ಪಾ ಅಂತ ಹೇಳಿದ್ರೆ ಇಒಐ ಯಾರು ಕೊಡೋದು? RBI ಯಾವ ಬೇಸಿಸ್ ಮೇಲೆ ಕೊಡುತ್ತೆ? ಅದಕ್ಕೋಸ್ಕರನೇ ನಾನು ಐ ಸ್ಪೆಸಿಫಿಕ್ಲಿ ಓಪನಿಂಗ್ ಅಪ್ ದಿಸ್ ಆಡಿಟ್ ರಿಪೋರ್ಟ್ Pandora box is because RBI will roll out EOI based on the audit reports. ಈ ಬ್ಯಾಂಕ್ ನಲ್ಲಿ ಏನಿದೆ ಏನಿಲ್ಲ ಅನ್ನೋ ಬೇಸಿಸ್ ಮೇಲೆ ಅವ್ರು ರೋಲ್ ಔಟ್ ಮಾಡಕ್ ಆಗೋದು. ಹಾಗಾಗಿ ಇಲ್ಲಿ 3 ಆಡಿಟ್ ರಿಪೋರ್ಟ್ ಬಂದಿದೆ. RCS ಆಡಿಟ್ ರಿಪೋರ್ಟ್, ಸ್ಟ್ಯಾಚ್ಯುಟರಿ ಆಡಿಟ್ ರಿಪೋರ್ಟ್ 2 ಬಂದಿದೆ. ಅದು ಒಂದು ತಾಳೆ ಆಗ್ತಾ ಇಲ್ಲ. ಮತ್ತೆ ಯಾವ ರೀತಿ ಅದನ್ನ ಟ್ಯಾಪೆ ಆಗ್ತಾರೆ ಅನ್ನೋದು ಒಂದು ದೊಡ್ಡ ಪ್ರಶ್ನೆ ಆಗಿರೋದ್ರಿಂದನೇ ಅದನ್ನ ಐರನ್ ಔಟ್ ಮಾಡೋದಕ್ಕೆ ನಮ್ಗೆ ಏನೇನ್ ಪ್ರಶ್ನೆಗಳು ಬರ್ಬೋದು ಇದು ಮಾತಾಡಿದಾಗ ನಮಗ್ ಸಾಕಷ್ಟು ಪ್ರಶ್ನೆಗಳು ಬರತ್ವೆ. ಈ ಪ್ರಶ್ನೆಗಳು ಬಂದಾಗ ಈ ಪ್ರಶ್ನೆಗಳನ್ನ ನಾವು ಸರಿಯಾದ ಅಥಾರಿಟಿಗಳ ಮುಂದೆ ಇಟ್ಟು ಈ ಪ್ರಶ್ನೆಗೆ ನಮ್ಮ ಉತ್ತರನ ತಗೊಂಡಾಗ್ಲೇನೆ ನಮಗೆ there will be clarity as to how EOI is going to roll out. EOI ಯಾವ ರೀತಿ ಬರ್ಬೋದು, RBI ಯಾವ ರೀತಿ ಕನ್ಫ್ಯೂಷನ್ ಇದೆ, RBI ನವರೇ ಕ್ರಿಯೇಟ್ ಮಾಡಿರೋದು ಈ ಕನ್ಫ್ಯೂಷನ್. ವೆದರ್ ಹಿಂದೆಯಿಂದ ಅವರು ಸರಿಯಾಗಿ ಇನ್ಸ್ಪೆಕ್ಷನ್ ಅದು ಇದು ಮಾಡ್ದೇನೆ ಅವರೇ ಕ್ರಿಯೇಟ್ ಮಾಡಿರೋ ಕನ್ಫ್ಯೂಷನ್, ಆಮೇಲೆ RCS ಅವರೇ ಕ್ರಿಯೇಟ್ ಮಾಡಿರೋ ಕನ್ಫ್ಯೂಷನ್. ಅವ್ರವ್ರ ಗುದ್ದಾಡ್ತಾ ಇದಾರೆ, ಬಟ್ ಸಫರ್ ಆಗ್ತಿರೋರು ನಾವು ಇಲ್ಲಿ. ಸೊ ಹಾಗಾಗಿ ನಾವು ಇಷ್ಟು ದಿನ ನಾವು ನಮ್ಮ ಇಗ್ನೋರೆನ್ಸ್ ಇಂದ ನಾವು ಏನು ಈ ಬ್ಯಾಂಕ್ ನಲ್ಲೆಲ್ಲ ತಗೊಂಡ್ ಚೆನ್ನಾಗಿದೆ ಅನ್ಕೊಂಡು ನಾವು ಅವ್ರವ್ರ ಮಾತು ನಂಬ್ಕೊಂಡು ದುಡ್ಡು ತಂದಿದ್ವೋ, ಇನ್ ಮುಂದೆ ಅಟ್ಲೀಸ್ಟ್ ವಿ ಶುಡ್ ಬಿ ಅವೇರ್, ವಿ ಆಸ್ ಸಿಟಿಸನ್ಸ್ ಆಫ್ ದಿಸ್ ಕಂಟ್ರಿ ಅಂಡ್ ವಿ ಆಸ್ customer or depositors in future, we should be aware of things, where things can go bad ಅನ್ನೋದ್ರ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡೋಕ್ಕೋಸ್ಕರನೇ ನಾನು ಈ ಆಡಿಟ್ ರಿಪೋರ್ಟ್ ಇಶ್ಯೂನ Pandora's box ಓಪನ್ ಮಾಡಿ ಇಷ್ಟು ಡಿಸ್ಕಷನ್ ಅನ್ನ ಐ ಆಮ್ ಟ್ರೈಂಗ್ ಟು ಇನ್ವೈಟ್. ಐ ಆಮ್ ವಿಲ್ಲಿಂಗ್ ಟು ಟೇಕ್ ಮೋರ್ ಟೈಮ್ ಫಾರ್ ದಿಸ್ ಡಿಸ್ಕಷನ್ ಸೋ ದಟ್ ನಮ್ಮ ಯಾರು ನೋಡ್ತಾ ಇದಾರೆ, ಯಾರು ಇವತ್ತು ಮೀಟಿಂಗ್ ನಲ್ಲಿ ಇದಾರೆ ಅಥವಾ ಯಾರು ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದಾರೆ, ಯಾರು ಫೇಸ್ಬುಕ್ ಅಲ್ಲಿ ನೋಡ್ತಾ ಇದಾರೆ, ಅವ್ರಿಗೂ ಒಂದು ಫ್ಯೂಚರ್ಗೆ ಅಥವಾ ಮುಂದೆ ಎಲ್ಲಾದ್ರೂ ಇನ್ವೆಸ್ಟ್ ಮಾಡ್ಬೇಕಾದ್ರೆ ಏನೇನು ಫ್ಲಾಸ್ ಗಳು ಇರತ್ವೆ ಅದನ್ನೆಲ್ಲ ತಿಳ್ಕೋಬಹುದು ಒಂದು ಎಜುಕೇಶನ್ ಆಗುತ್ತೆ ಅಂತ. ಅದಕ್ಕೋಸ್ಕರ ನಾನು ಈ Pandora's box ಓಪನ್ ಮಾಡ್ತೇನೆ. ಕಂಟಿನ್ಯೂ ವಿತ್ ದಿಸ್ ಡಿಸ್ಕಷನ್. ಇಲ್ಲಿ ಒಂದು ಹೈಪೋಥೆಟಿಕಲ್ ನಾನು ಆಕ್ಚುಲಿ ನೋಡಿದ್ರೆ ಔಟ್ ಆಫ್ ಪ್ರಪೋರ್ಷನ್ ಬ್ಲೋ ಅಪ್ ಮಾಡಿದ್ರೆ RBI will not be interested in doing any EOI. The reason I tell you because ಈಗ EOI ಆಗಿ ಯಾವ್ದಾದ್ರು ಬೋರ್ಡ್ ಆಫ್ ಡೈರೆಕ್ಟರ್ಸ್ ಅಪಾಯಿಂಟ್ ಮಾಡೋದ್ಮೇಲಕ್ಕೆ ಅವರು ನೆಕ್ಸ್ಟ್ ಏನ್ ಮಾಡ್ತಾರೆ, ಯಾರ್ಯಾರು ಎಲ್ಲೆಲ್ಲಿ ಫ್ರಾಡ್ ಆಗಿದೆಯೋ ಅದನ್ನೆಲ್ಲ ಹಿಡ್ಕೊಳಕ್ ಹೋಗ್ತಾರೆ. ಆ ಫ್ರಾಡ್ ಅಲ್ಲಿ RBI ಕೈವಾಡ ಇತ್ತು ಅಂತ ಹೇಳಿದ್ರೆ ಅವ್ರನ್ನೂ ಹಾಕೊಂಡು ಗುಂಬಿಡ್ತಾರೆ. ಈವನ್ ದೇ ಕ್ಯಾನ್ ಅಪಾಯಿಂಟ್ ಸುಪ್ರೀಂ ಕೋರ್ಟ್ ವರ್ಗೂ ಹೋಗ್ಬಿಟ್ಟಿದ್ರು, ದೇ ಕ್ಯಾನ್ ಟೇಕ್ ದಿ ಆಕ್ಷನ್ ಆನ್ ಇಂಡಿವಿಜುವಲ್ಸ್. ಫಾರ್ ಎಕ್ಸಾಂಪಲ್ RBI ಅಂತ ಹೋಗದೆ ಹೋದ್ರು, RBI ಯಾರೋ ಒಬ್ಬ ಆಫೀಸರ್ ಮೇಲೆ ಹಾಕಿದ್ರೆ ಏನು ಮಾಡಕ್ಕಾಗಲ್ಲ, ಸುಪ್ರೀಂ ಕೋರ್ಟ್ ಅಡಾಪ್ಟ್ ಇದು ಮಾಡ್ಕೊಂಡೇ ಮಾಡ್ದ, ಅವ್ರಿಗೇನ್ ಇಮ್ಯುನಿಟಿ ಇರಲ್ಲ, ಆಫೀಸರ್ಗೇನ್ ಇಮ್ಯುನಿಟಿ ಇರಲ್ಲ ಅಲ್ವಾ? ಸೊ ದೀಸ್ ಗೈಸ್ ವಾಂಟ್ ಟು ಸೇಫ್ ಗಾರ್ಡ್ ದೇರ್ ಇಂಟ್ರೆಸ್ಟ್. ಚಾನ್ಸಸ್ ಆರ್ ವೆರಿ ಹೈ ದಟ್ those guys will become ಒಂಥರ ರೆಸಿಸ್ಟೆನ್ಸ್ ಟು ಮೈ ಕೌಂಟರ್ ಪ್ರೋಸೆಸ್ ಆಗುತ್ತೆ ಸರ್. ಅದು ಬಹಳ ಈಗ ಮೈ ಕೌಂಟರ್ ಕ್ವಶನ್, ಒಂದ್ ನಿಮಿಷ ವೆಂಕಟ್ ಅವರೇ, ಮೈ ಕೌಂಟರ್ ಕ್ವಶನ್ ಟು ಯು ಇಸ್ ವೆದರ್ ದ ಸೇಮ್ ಥಿಂಗ್ ಇಸ್ ಗೋಯಿಂಗ್ ಟು ಹ್ಯಾಪನ್ ಇನ್ PMC ಬ್ಯಾಂಕ್. See, the PMC bank, ಏನಾಯ್ತು ಅಂದ್ರೆ, what they did was they created a confusion over there. ಅಲ್ಲಿ ಇದೇ ಇರ್ಲಿಲ್ಲ, ಕಾಂಪಿಟೇಷನ್ ಇರ್ಲಿಲ್ಲ. ಅಲ್ಲಿ ಇಬ್ಬರು ಬಂದಿದ್ರು, ಅವ್ರ ಇಬ್ಬರನ್ನು ಮರ್ಜ್ ಮಾಡ್ಬಿಟ್ಟು ಕೊಟ್ಬಿಟ್ರು ಅವ್ರಿಗೆ. That is different issue. What I'm saying is, ಇಲ್ಲಿ PMC was a commercial bank. Though it is a cooperative bank, it was a multi-state cooperative bank. Commercial bank. ಇಲ್ಲಿ RBI ಇಲ್ಲಿ ಯಾರಾದ್ರೂ ಬೋರ್ಡ್ ಆಫ್ ಇಂಡಿಪೆಂಡೆಂಟ್ ಡೈರೆಕ್ಟರ್ಸ್ ಇದ್ರ ಇದ್ರಲ್ಲಿ ಈ ಬ್ಯಾಂಕ್ ಅಲ್ಲಿ? ಇಂಡಿಪೆಂಡೆಂಟ್ ಡೈರೆಕ್ಟರ್ಸ್ ಅಂತ ಇರ್ಲಿಲ್ಲ. ಇರ್ತಾರೆ ಡೆಫಿನೆಟ್ ಆಗಿ ಇರ್ತಾರೆ, ಇಂಡಿಪೆಂಡೆಂಟ್ ಡೈರೆಕ್ಟರ್ಸ್ ಇರ್ತಾರೆ. RBI ಅಲ್ಲ, PMC ಬ್ಯಾಂಕ್ ನಲ್ಲಿ ಆಗ್ತಾ ಇದ್ದ ವ್ಯವಹಾರದಲ್ಲಿ RBI ಅಫಿಷಿಯಲ್ಸ್ ಅಥವಾ ಅವರ ನಿರ್ಲಕ್ಷ್ಯ ಅಥವಾ ನೆಗ್ಲಿಜೆನ್ಸ್ ಮತ್ತೆ ಅವರ ಕನ್ನೈವೆನ್ಸ್ ಇದೆಯಾ ಅನ್ನೋದಕ್ಕೆ ಏನಾದ್ರೂ ಬೇಸಿಸ್ ಇದೆಯಾ? ಅಲ್ಲಿನ ಕೇಸ್ ಬೇರೆ ಸರ್. ಅಲ್ಲಿ ಏನಾಗಿದೆ ಅಂದ್ರೆ ಅವ್ನು ವಾದ್ವಾನ್ ಒಂದೇ ಒಂದು ಕೇಸ್ ಅದು.
I'll explain to you, sir. maximum 1 minute. ಒಂದು ನಿಮಿಷ ಕೊಡಿ. ಸರ್, PMC ಬ್ಯಾಂಕ್ ನ ನಮ್ ಬ್ಯಾಂಕ್ ಜೊತೆ ಕಂಪೇರ್ ಮಾಡಬೇಡಿ. ಫಸ್ಟ್ ಆಫ್ ಆಲ್ PMC ಬ್ಯಾಂಕ್ ಅಲ್ಲಿ 10,000 ಕೋಟಿ ಡೆಪಾಸಿಟ್ ಇತ್ತು. ನಂಬರ್ 1 ಅಪ್ರಾಕ್ಸಿಮೇಟ್ಲಿ. ನಂಬರ್ 2, ಅವ್ರದ್ದು ಒಂದು crunch of entire loan was given to HDL, and there was about 6,000 crores worth of loan was given to HDIL, and therefore it was very easy to investigate and pinpoint the problem, pinpoint the fraud, and overcome the fraud was so quick. Here, for the last 2.5 years or 3 years, Mr. Ashokan is the ex-general manager of public sector bank, was unable to detect the extent of fraud, from where to which account, how much money has gone and how much money has come back. ಇದನ್ನ ಕಂಡಿಡಿಯಕ್ಕೇನೆ ಇವರಿಗೆ 2.5 ವರ್ಷ ಆಗಿದೆ. ಅಲ್ಲ So- ಓಕೆ ಅಲ್ಲ no, I'm not talking about that. What I'm talking about, No, that's what I was telling you. ಅಲ್ಲ ಸ್ಪೆಸಿಫಿಕ್ ಇಶ್ಯೂ ಅಲ್ಲ. ನಾನು ಸ್ಪೆಸಿಫಿಕ್ ಇವಾಗ if you take nationalization, let me tell you. What I'm talking about is, see, if you take a nationalized bank, RBI has appointed one independent director. Usually most of the loan files, particularly big files, more than 100 crores, even RBI appointed independent director will have to approve that. ಅವ್ರೂ ಒಂದು ಸೈನ್ ಆಗ್ಬೇಕಾಗತ್ತೆ. ಈ ರೀತಿ ಪ್ರಕ್ರಿಯೆಗಳಿದಾವೆ. ಸೊ ಇಫ್ ಎನಿಥಿಂಗ್, ಇವಾಗ ಸುಪ್ರೀಂ ಕೋರ್ಟ್ ಅಲ್ಲಿ ಸುಬ್ರಹ್ಮಣ್ಯಂ ಸ್ವಾಮಿ ಕೇಸಲ್ಲೂ ಅದೇ ಕಂಟೆನ್ಷನ್ ಇರೋದು. ಏನಂದ್ರೆ, if there are so many people who have so many loans which have defaulted and it has actually gone into bad debts, but the process of loan sanction happened with by the directors of the bank and independent directors who are appointed by the RBI. ಈಗ ಏನಾಗಿದೆ, CBI, when it booked the case, it has only fixed, or it has only prosecuted the bank directors of the bank, not the independent director appointed by the RBI. So ಈ discrepancy ಏನಿದೆ, that is exactly what even I think ಶ್ರೀನಾಥ್ ಅವರು ಹೇಳ್ತಾ ಇದ್ರು. ಅದನ್ನೇ ಈ RBI ಅದನ್ನ ಅವ್ರನ್ನ ಪ್ರೊಟೆಕ್ಟ್ ಮಾಡೋಕ್ಕೋಸ್ಕರ ಇವರು ಈ ಫರ್ದರ್ ಇನ್ವೆಸ್ಟಿಗೇಷನ್ಗೆ ಇದಕ್ಕೆಲ್ಲದಕ್ಕೂ ಅಡ್ಗಾಲಾಗ್ತಾ ಇರೋದು ಅನ್ನೋದನ್ನ ಐ ಥಿಂಕ್, ಇಫ್ ಮೈ ಅಂಡರ್ಸ್ಟ್ಯಾಂಡಿಂಗ್ ಇಸ್ ರೈಟ್. ಶ್ರೀನಾಥ್, ನಾನು ಹೇಳ್ತಾ ಇರೋದು ಕರೆಕ್ಟಾ? ಹೌದು ಸರ್. ಸರ್, ಈಗ ಯಾರ್ ಕರೆಕ್ಟ್ ಯಾರ್ ರಾಂಗ್ ಬೇಡ ಸರ್. ಇಲ್ಲ ಒಂದ್ ನಿಮಿಷ, ಒಂದ್ ನಿಮಿಷ. ನಾನ್ ಹೇಳ್ತಾ ಇರೋದು ಇಲ್ಲಿ ಏನಂದ್ರೆ, ಇಲ್ಲಿ ಕರೆಕ್ಟ್ ತಪ್ಪು ಅಂತ ಹೇಳಲ್ಲ. ನಾನ್ ಬರ್ತಾ ಇರೋಂತ ಆಂಗಲ್ ಏನಂತ ಹೇಳಿದ್ರೆ, ಇವೆಲ್ಲ ಆಗೋ ಚಾನ್ಸಸ್ ಇದೆ. ಈ ಚಾನ್ಸಸ್ ಅಲ್ಲಿ ನಾವು ವಿ ಆರ್ ಗೋಯಿಂಗ್ ಟು ಲೂಸ್ ಅವರ್ ಸೆಲ್ಫ್. ನಾಡದ 19ನೇ ತಾರೀಕಿಗೆ AGMಗೆ ಏನೇನ್ ಮಾಡ್ಬೇಕು ಅದನ್ನ ಒಂದು ಕ್ವಿಕ್ ಆಗಿ ಒಂದು ರೈಟ್ ಅಪ್ ಮಾಡ್ಕೊಂಡು ಅಷ್ಟು ಮಾತ್ರ ಡಿಸ್ಕಸ್ ಮಾಡಿ, ಇದು ತಗೊಳ್ಳೋರಿದ್ರೆ ಯಾರು ತಗೊಳ್ಳಿ, ಇಲ್ಲ ಅಂದ್ರೆ ಬಿಡೋದಿದ್ರೆ ಬಿಡ್ಲಿ, ಕ್ಲೋಸ್ ಮಾಡಿ. ಸರ್, ನಾವ್ ಏನ್ ಅಸ್ಯೂಮ್ ಮಾಡ್ಕೊಂತ ಇದೀವಿ ಅಂದ್ರೆ, ಯಾರೋ ಕೆಲವರು ಹೇಳ್ತಾ ಇದಾರೆ EOI ಬರುತ್ತೆ ಅಂತ. ಇನ್ನು RBI ಡಿಸೈಡ್ ಮಾಡಿಲ್ಲ EOI ಕೊಡ್ತೀವಿ ಅಂತ. ಈ ಆಡಿಟ್ ರಿಪೋರ್ಟ್ಗಳು, ಈ ಆಡಿಟ್ ಇವೆಲ್ಲ ಅಡ್ಮಿನಿಸ್ಟ್ರೇಟರ್ ಈಸ್ ನಾಟ್ ಹ್ಯಾವಿಂಗ್ ಎನಿ ಪವರ್ಸ್ ಟು ಕಂಡಕ್ಟ್ ದಿಸ್ EOI. ಮತ್ತೆ ಹಾಕಿದಾರಲ್ಲ ಅವರು. ಹೌದು, ನಮ್ ಕಣ್ವರ್ಸೋದಕ್ಕೋಸ್ಕರ ಅಷ್ಟೇ ಅದು. ಯಾರ್ ನಂಬೋದು ಯಾರನ್ನ ಬಿಡೋದು ಒಂದು ನಂಬೋದು. ನೀವು ಮಾತಾಡ್ಬೇಡಿ ಸರ್. ಮಾತಾಡಿದ್ರೆ ಲಾಜಿಕಲ್ ಆಗಿ ಟೆಕ್ನಿಕಲ್ ಆಗಿ ಮಾತಾಡಿ, ಇಲ್ಲ ಅಂತ ಹೇಳಿದ್ರೆ ಫೈತ್ ಬಗ್ಗೆ ಮಾತಾಡಿ. ಎರಡೂ ಮಾತಾಡಕ್ ಆಗಲ್ಲ. ಯು ಶುಡ್ ಬಿ ಸಮ್ವೇರ್ ಬಿಟ್ವೀನ್. ಅಲ್ಲ, ಇಲ್ಲಿ ಏನಂದ್ರೆ, ವಾಟ್ ಈಸ್ ಹ್ಯಾಪನಿಂಗ್ ಇಲ್ಲಿ, ಇಟ್ ಈಸ್ ಟೂ ಟೆಕ್ನಿಕಲ್ ಇಶ್ಯೂ. ಈಗ ಏನಾಗುತ್ತೆ, ಒಂದು ಎವ್ರಿಥಿಂಗ್ ಇಸ್ ಎಂಟ್ವೈಂಡ್, ಒಂದು ಸಿಕ್ಕಾಕೊಂಡಿದೆ. ಈಗ AGM ಅಲ್ಲಿ AGM ಮಾಡದೆ ಈ ಆಡಿಟ್ ರಿಪೋರ್ಟ್ ಅನ್ನ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಅಥವಾ ಶೇರ್ ಹೋಲ್ಡರ್ಸ್ ಅಥವಾ ಮೆಂಬರ್ಸ್ ಆಫ್ ದ ಬ್ಯಾಂಕ್ ಅದನ್ನ ಅಪ್ರೂವ್ ಮಾಡದೆ, ಇಟ್ ವಿಲ್ ನಾಟ್ ಬಿಕಮ್ ಅ ಡಾಕ್ಯುಮೆಂಟ್ ದಟ್ ಕ್ಯಾನ್ ಬಿ ಸಬ್ಮಿಟೆಡ್ ಟು ದಿ ಅಥಾರಿಟೀಸ್. ಅದು ಒಂದು ಆಯ್ತಾ. ದಟ್ ಈಸ್ ಒನ್ ಆಸ್ಪೆಕ್ಟ್. ಅನದರ್ ಆಸ್ಪೆಕ್ಟ್ ಈಸ್, if they approve as it is going to create more confusion. ಸೊ ಈ ಕನ್ಫ್ಯೂಷನ್ ಗಳ ಮಧ್ಯೆ ನಾವು ವೇರ್ ಡು ವಿ ಸ್ಟ್ಯಾಂಡ್? ಈಗ ನಾವು
ಏನ್ ಸ್ಟ್ಯಾಂಡ್ ತಗೋಬೇಕು ಅನ್ನೋದು ಇಟ್ ಇಸ್ ದ ಕೈಂಡ್ ಆಫ್ ಕನ್ಫ್ಯೂಷನ್ ದಟ್ ವಿ ಆರ್ ಫೇಸಿಂಗ್. ಅದಕ್ಕೋಸ್ಕರ ನಾವೇನೇ ಒಂದೊಂದು ಆಸ್ಪೆಕ್ಟ್ ಇಲ್ಲ ಸರ್, ಇಲ್ಲಿ ಅದ್ರಲ್ಲಿ ನಮ್ ಸ್ಟ್ಯಾಂಡ್ ಏನಂದ್ರೆ ವಿ ಕ್ಯಾನ್ ಗೋ ಹೆಡ್ ಅಂಡ್ ಅಡಾಪ್ಟ್ ದಿ ಬ್ಯಾಲೆನ್ಸ್ ಶೀಟ್ ಅಂಡ್ ಗೋ ಹೆಡ್ ವಿತ್ ದಟ್. ಅದರ್ವೈಸ್ he will pull for another 6 months. ಇವಾಗ ಒಂದ್ ವಿಷಯ ಹೇಳ್ತೀನಿ, 3000 crores ಲಾಸ್ ಆಗಿದೆ. ಬ್ಯಾಂಕ್ ಟೋಟಲ್ ಡಿಪಾಸಿಟ್ಸ್ ಈವನ್ ಇನ್ಕ್ಲೂಡಿಂಗ್ ಫೇಕ್ ಡಿಪಾಸಿಟ್ಸ್ 2200 crores ಅಂತ ರಾಮಕೃಷ್ಣನ್ ಕಾಲದಲ್ಲಿ ಇತ್ತು. 3000 crores ಲಾಸ್ ಆಗಿದೆ, ಹೆಂಗ್ ಸಾಧ್ಯ? ಪ್ರಾಬ್ಲಮ್ ಏನಂದ್ರೆ ಅದೇ ಹೇಳ್ತಾ ಇರೋದು, ಇಟ್ಸ್ ಎ ನೋಷನಲ್ ಲಾಸ್. ಅದು ನೋಷನಲ್ ಲಾಸ್. ಆಕ್ಚುಯಲ್ ಲಾಸ್ ಅಂತ ಹೇಳಿದ್ರೆ 2200 ಅಲ್ಲಿ ಎಷ್ಟು ಇದಾಗಿದೆ, ಏನೋ ಎರೋಡ್ ಆಗಿದೆ ಕ್ಯಾಪಿಟಲ್. ದಟ್ ಈಸ್ ವಾಟ್ ಈಸ್ ಎಕ್ಸಾಕ್ಟ್ಲಿ ದಿ ಲಾಸ್ ಇಸ್ ಅಲ್ವಾ? ಸೊ ಇಲ್ಲಿ ಲಾಸ್ ಅಂತ ಹೇಳ್ಬಿಟ್ಟು ಇವ್ರು 6000 ಕೋಟಿ ತೋರಿಸಿದ್ರೆ, RBI 6000 ಕೋಟಿ ಇದ್ರೆ ಈ ಬ್ಯಾಂಕ್ ತಗೊಳಕ್ ಯಾರು ಬರ್ತಾರೆ? ಯಾರು ಬರಲ್ಲ. ಸೊ RBI ವಿಲ್ ಕಮ್ ಔಟ್ ಅಂಡ್ ಸೇ ದಟ್ ಓಕೆ 3000 crores 300 crores 400 crores ಲಾಸ್ ಇದೆ ಇದ್ರ ಬ್ಯಾಂಕ್ ಅಲ್ಲಿ, ಅಷ್ಟನ್ನ ಹಾಕ್ಬೇಕಾಗತ್ತೆ ನೀವು ಅಂತ ಹೇಳ್ಬೇಕಾಗತ್ತೆ. ಸೊ ಈ ವಿಷಯದಲ್ಲಿ ಇಲ್ಲಿ ಎಜಿಎಂ ನಾವೇನ್ ಮಾಡ್ಬೇಕು? ನಾವೇನು ಮಾಡಕ್ ಆಗಲ್ಲ, ಯಾಕಂದ್ರೆ ವರ್ಚುವಲ್ ಎಜಿಎಂ ಅಲ್ಲಿ Ashokan will not listen to anyone. He will just mute all of us and adopt that. He want a quorum ಅಷ್ಟೇ. If you get a quorum, it's okay. He said in the last AGM ಅಲ್ಲಿ quorum ಸಿಕ್ಲೇ ಇಲ್ಲ, ಅದಕ್ಕೂ ಸಿಕ್ತೇ ಇದ್ದಿದ್ದಕ್ಕೂ ಅಂದ್ರೆ ಸೆಕೆಂಡ್ ಟೈಮ್ ಆಫ್ಟರ್ 21 days ತಿರ್ಗಾ ಕಂಡಕ್ಟ್ ಮಾಡ್ಬಿಟ್ಟು he closed it off. ಅವಾಗ quorum ಬೇಡ ಅಂತ ಹೇಳಿದ್ರು. So the problem here is, whether we like it or not, it is going to be adopted. It is our the thing is in our hand. Yeah, it is inconsequential ಅಂತ ಹೇಳ್ತೀರಾ. Correct. ಆದರೆ but we should take RBI has not given any consent for EOI so far, and they are not even told that we are going to do a EOI. ಯಾರು ಹೇಳಿದ್ದಾರೆ? ಯಾರಿಗೆ ಹೇಳಿದ್ದಾರೆ? Any documentation, anywhere, any release they have given to bank ಅಥವಾ ಇದಕ್ಕೋ ಎಲ್ಲಾದ್ರೂ ಒಂದ್ ಕಡೆ ಹೇಳಿದಾರ EOI ನಾನು ಮಾಡ್ತಾ ಇದೀವಿ ಅಂತ? ಎಲ್ಲೂ ಹೇಳಿಲ್ಲ. ಒನ್ ಮಿನಿಟ್, ಇಲ್ಲಿ ನಮ್ಮ ರಂಗನಾಥ್ ಅವ್ರು ಬಂದಿದ್ದಾರೆ. ಐ ಥಿಂಕ್ ಯು ಶುಡ್ ಬಿ ಏಬಲ್ ಟು ಟೆಲ್ ಅಸ್ ಲಾಸ್ಟ್ ಟೈಮ್ ಅವ್ರು ಹೇಳಿದ್ರು, ಮತ್ತೆ ಲೆಟ್ ಅಸ್ ಆಸ್ಕ್ ರಂಗನಾಥ್ ಅವರೇ, ಈಗ EOI ವಿಷಯ ಏನಾಯ್ತು? ತಮ್ಮ ಗಮನಕ್ಕೆ ಬಂದಿರೋ ಹಾಗೆ EOI ವಿಷಯ ಏನಾಯ್ತು ಸರ್? ಮಾತಾಡಿ ಸರ್, ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ. EOI ಬಗ್ಗೆ ಖಚಿತವಾದ ವರ್ತಮಾನ ಇಲ್ಲ. EOI ಬಗ್ಗೆ ಕೇಳ್ತಾ ಇದೆಯಾ? ಇಲ್ಲ, ಸರಿ ಕೇಳಿಸ್ತಾ ಇದೆಯಾ? ಸರಿ, ಇವಾಗ ಕೇಳಿಸ್ತಾ ಇದೆ. ಇವಾಗ ಕೇಳಿಸ್ತಾ ಇದೆ ಇವಾಗ. ಖಚಿತವಾದ ಸರ್, ಯಾವ್ದು ಖಚಿತವಾದ ವರ್ತಮಾನ ಇಲ್ಲ EOI ಬಗ್ಗೆ. ಎಕ್ಸ್ಟೆಂಡ್ ಆಗೋ ಚಾನ್ಸಸ್ ಇದೆ 35 another 6 months. ಮತ್ತೆ ಇನ್ಸ್ಪೆಕ್ಷನ್ ರಿಪೋರ್ಟ್ ಅವರು ಮೇನ್ ತಗೊಳ್ಳೋದು, ಆಡಿಟ್ ರಿಪೋರ್ಟ್ ತಗೊಳ್ತಾ ಇಲ್ಲ. ದಿಸ್ ಇಸ್ ವಾಟ್ ಸೆಂಟ್ರಲ್ ಆಫೀಸ್, DGM and CGM both have told me. Physically I have spoken with both the people. Still they say lie only, ಸುಳ್ಳು ಹೇಳ್ತಾರೆ, ಇನ್ನೂ ಬಂದಿಲ್ಲ ಅಂತ. ಎಲ್ಲ ಆಗಿದೆ ಪ್ರಕಾರ, ಮತ್ತೆ ಗುಂಡೂರ್ ಅವರೆಲ್ಲ ಹೇಳಿದ್ದಾರೆ ಆಗಿದೆ ಎಲ್ಲ. ಬಟ್ ನನ್ನ ಪ್ರಕಾರ ಇಷ್ಟು ಶಾರ್ಟ್ ಟೈಮ್ ಅಲ್ಲಿ ಅದ್ರ ಬಗ್ಗೆ ಯಾವ್ದೇ ನೋಟಿಫಿಕೇಶನ್ ಬರೋ ಸಾಧ್ಯತೆ ಕಡಿಮೆ. ಶ್ರೀನಾಥ್ ಹೇಳ್ದಂಗೆ ಸದ್ಯಕ್ಕೆ ಕಡಿಮೆ ಅಂತ ನನಗೆ ಅನ್ನಿಸ್ತಾ ಇದೆ. ನಾಟ್ ಓನ್ಲಿ RBI ಮ್ಯಾನ್, ನನಗೆ ಬಂದಿರೋ ವರ್ತಮಾನಗಳ ಪ್ರಕಾರ ನೀವು 4-5 ದಿವಸದಲ್ಲಿ ಇಲ್ಲ. AGM ಒಂದು ಬರೇ ಕಣ್ಣೋರ್ಸೋದು ಅಷ್ಟೇ, ಬೇರೆ ಏನಿಲ್ಲ. ಶ್ರೀನಾಥ್ ಹೇಳ್ದಂಗೆ ನಾವು ಒಪ್ಪದೇ ಇರ್ಲಿ, ಅದು ಅಡಾಪ್ಟ್ ಆಗೇ ಆಗುತ್ತೆ. ಸದ್ಯಕ್ಕೇನು ಇದು ಮೇಲೇಳೋ ಸೂಚನೆಗಳಂತೂ ಇಲ್ಲ. ಬಹುಶಃ ಎಲೆಕ್ಷನ್ ಟೈಮ್ಗೆ ನಾನು ಆಗೋ ಚಾನ್ಸಸ್ ಇದೆ. ಇಷ್ಟು ನನ್ನ ಅಭಿಪ್ರಾಯ, ಮೈ ಒಪಿನಿಯನ್. ಓಕೆ. ಸೊ ಈಗ RBI ಇಂದ ಏನು ಅಪ್ಡೇಟ್ ಬಂದಿಲ್ಲ, ಯಾಕಂದ್ರೆ ನಮ್ಗೆ ಯೂಶಲಿ ಎಲ್ಲ RBI ನಲ್ಲಿ ಏನೇನ್ ಅಪ್ಡೇಟ್ಸ್ ಇದೆ ಅದನ್ನೆಲ್ಲ ಕೊಡ್ತಾ ಇದ್ದಿದೆ ನಮ್ಗೆ ರಂಗನಾಥ್ ಸರ್. ಈಗ ಅವರು ಲಾಸ್ಟ್ ವೀಕ್ ಕಾನ್ಫಿಡೆನ್ಸ್ ಅಲ್ಲಿ ಈ ರೀತಿ ಈ ವಾರ ಅವ್ರಿಗೆ ಕಾನ್ಫಿಡೆನ್ಸ್ ಇಲ್ಲ. ಯಾಕಂದ್ರೆ ಐ ಥಿಂಕ್ ಹಿ ಹ್ಯಾಸ್ ಇಂಟರಾಕ್ಟೆಡ್ ವಿತ್ ಎ ಫ್ಯೂ RBI ಪರ್ಸನಲ್ ಅಂಡ್ ಬೇಸ್ಡ್ ಆನ್ ದಟ್ ಅವರ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಕಮ್ಮಿ ಆಗಿದೆ. ಯಾಕಂದ್ರೆ ಲಾಸ್ಟ್ ಟೈಮ್ ಅವರು ಹೇಳಿದಂತ ಕಾನ್ಫಿಡೆನ್ಸ್ ನಲ್ಲಿ ಇವನ್ ಐ ವಾಸ್ ಸರ್ಪ್ರೈಸ್.
ಬಟ್ ಐ ಥಿಂಕ್ ಈ ವಾರ ಅವ್ರ ಕಾನ್ಫಿಡೆನ್ಸ್ ಅಲ್ಲಿ ಮಾತಾಡ್ತಾ ಇಲ್ಲ. ಸೊ ಇಲ್ಲ ಸರ್, ಇದು ಆರ್ ಬಿ ಐ ಟೇಕ್ ದ ಡಿಸಿಷನ್, ಮೇಕ್ ದ ಡಿಸಿಷನ್ ಇನ್ ದಿ ಕಮಿಟಿ. Individuals may not do that decision. Okay. And that committee, it comprises at least one deputy governor and CGM level allo ಒಂದು 2-3 ಜನ, GM level allo ಒಂದು 2 ಜನ ಇರ್ತಾರೆ. ಈ ತರ ಎಲ್ಲ ಇರ್ತಾರೆ ಅವರು. ಆ ಕಮಿಟಿ ಮಾಡುವಂತ ಡಿಸಿಷನ್, ಆ ಕಮಿಟಿ ಮುಂದೆ ಈ ಪ್ರಸ್ತಾಪನೆ ಬಂದಿಲ್ಲ ಇನ್ನ. ಫಸ್ಟ್ ಆಫ್ ಆಲ್ ಇಒಐ ಅಂತ ಹೇಳ್ತಾ ಇರೋದು ಯಾರು ಅಂತ ನನ್ಗೆ ಇನ್ನೂ ಅರ್ಥ ಆಗಿಲ್ಲ. ಯಾಕೆಂದ್ರೆ ಇಒಐ ಅಂತ AGM ಅಲ್ಲಿ ಇವ್ರು ಬರೀತಾರೆ, ಅವ್ರ ಠೇವಣಿದಾರರ ಸಂಘದ ಗುರುರಾಜು ಅವ್ರು ಯಾರನ್ನ ಕರ್ಕೊಂಡ್ ಬಂದ್ಬಿಟ್ಟೆ ಅಂತ ಹೇಳ್ತಾರೆ. ಫಸ್ಟ್ ಆಫ್ ಆಲ್ ಅವ್ರ ಲಾಜಿಕ್ ಅವ್ರಿಗೆ ನಾನು ತಿರುಗಿಸಿ ಹೇಳ್ತೀನಿ. ಬೇಕಾರೆ ನಾನು ಒಬ್ಬ ಇನ್ವೆಸ್ಟರ್ ನ ಕರ್ಕೊಂಡ್ ಬಂದ್ರೆ ನನಗೆ ಆ ಇನ್ವೆಸ್ಟರ್ ಫೇವರ್ ಮಾಡಲ್ವಾ? ನಾಳೆ ಏನಾಗತ್ತೆ, ನಾಳೆ ನಾನ್ ಕರ್ಕೊಂಡ್ ಬಂದಿರೋಂತ ಇನ್ವೆಸ್ಟರ್ ನನ್ ಫುಲ್ ದುಡ್ಡು ಕೊಟ್ಬಿಡ್ಬೋದಲ್ವಾ? ನಿಮ್ಗೆ ಯಾರಿಗೂ ದುಡ್ಡು ಕೊಡದಂಗೆ. ಹೌದು, ಅಲ್ಲ ಪಾಸಿಬಿಲಿಟೀಸ್ ಆರ್ RBI infinite possibilities. No, RBI will look at from all possibilities and they will not entertain any depositor side ಇಂದ ಬರುವಂತವರಾಗ್ಲಿ, ಎಕ್ಸಿಸ್ಟಿಂಗ್ ಶೇರ್ ಹೋಲ್ಡರ್ಸ್ ಕಡೆಯಿಂದ ಬರುವಂತ ಇವರು ಇರ್ಬೋದು, ಯಾರ ಇನ್ವೆಸ್ಟರ್ಸ್ ಇರ್ಬೋದು, ಅವ್ರನ್ನ ಎಂಟರ್ಟೈನ್ ಕೂಡ ಮಾಡಲ್ಲ. ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್ ಅಂತ, ಕಾನ್ಫಿಡೆನ್ಸ್ ಇದರಲ್ಲಿ they may do anything. That there is an opportunity for that they don't give that kind of an opportunity. ನೀವು ಇಲ್ಲಿ ಬ್ಯಾಂಗ್ಳೂರ್ ಲೋಕಲ್ ಅಲ್ಲಿ ಕೇಳಿದ್ರೆ ಅವರು UI ಬರ್ಬೋದು, ಇದು ಬರ್ಬೋದು ಅಂತ ಹೇಳ್ಬೋದು. Because they won't have much of an information about it. Even ಏನ್ ಆಗತ್ತೆ ಅಂತ ಹೇಳ್ಬಿಟ್ಟಿದ್ರು ಲಾಸ್ಟ್ ಮಿನಿಟ್ ವರ್ಗೂನು even people will not be knowing unless and until official EOI is published on the net. Even after publishing on the net, ಇವ್ರು ಬಂದ್ರು ಬಿಡ್ ಆದ್ಮೇಲೆ ಕೂಡ ಕ್ಯಾನ್ಸಲ್ ಆಗಿರುವಂತ ಕೇಸುಗಳು ತುಂಬಾನೇ ಇದೆ. ರುಪಿ ಬ್ಯಾಂಕ್ ರುಪಿ ಬ್ಯಾಂಕ್ ಆಗಿರ್ಬೋದು, ಇದೆಲ್ಲ. ಸೊ ಹೀಗಾಗಿ ನಮ್ಮ ಎಕ್ಸ್ಪೆಕ್ಟೇಷನ್ ಏನಿರ್ಬೇಕು ಅಂದ್ರೆ ಸೊಲ್ಯೂಷನ್ ಸಿಕ್ಕತ್ತೆ, ಆದ್ರೆ ಇದೇ ಸೊಲ್ಯೂಷನ್ ಸಿಕ್ಬೇಕು ಅಂತೇಳಿ ನಾವು ಹೋಗ್ಬಾರ್ದು. ಯಾವ ಸೊಲ್ಯೂಷನ್ ಸಿಕ್ಕಿದ್ರು ಅಕ್ಸೆಪ್ಟ್ ಮಾಡ್ಕೊಂಡು ಮುಂದಕ್ಕೆ ಹೋಗ್ತಾ ಇರ್ಬೇಕು ನಾವು. ಯಾಕೆಂದ್ರೆ ಅದು RBI will not take any decision, particularly that ಇದು ಡಿಪಾಸಿಟರ್ಸ್ ಗೆ ಎಗನೆಸ್ಟ್ ಆಗಿರುವಂತ ಡಿಸಿಷನ್ಸ್ ಏನು ತಗೊಳ್ಳಲ್ಲ ಅವರು. ಒನ್ ಆಫ್ ದ ಡಿಸಿಷನ್, ಒನ್ಲಿ ಒನ್ ಡ್ರಕುಲನ್ ಡಿಸಿಷನ್ ಈಸ್ PMC ಬ್ಯಾಂಕ್. 10 years ಏನು ಕೊಡಲ್ಲ. Institutional depositors will not get a single paise. So that kind of a solution is not a solution at all. Not a solution at all. So they let us hope that some good solution will come from them. Instead of thinking only EOI will come, EOI will bail us out. No, the businessman who comes there, he is going to be definitely a greedy guy, and he will not pay our interest, not pay any money to us, using our money and the collaterals, whatever is available in the bank, he amasses his wealth. And 5 ವರ್ಷನೋ 6 ವರ್ಷನೋ ಆದ್ಮೇಲೆ ಸರ್ ಕೋರ್ಟ್ ಅಲ್ಲಿ ಆಗಿದೆ, ಕೋರ್ಟ್ ಅಲ್ಲಿ ಕೊಡ್ಬೇಕು. ಇವಾಗ ನೋಡಿ ಕಾಂತಾರ ಸಿನಿಮಾದಲ್ಲಿ ಆ ಒಂದು ಹಾಡ್ ನ ತೆಗಿಬೇಕು ಅಂತ ಹೇಳಿ ಕೇರಳ ಹೈಕೋರ್ಟ್ ಇದು ಕೊಟ್ಟಿದೆ, ಇನ್ನೂ ತೆಗೆದಿಲ್ಲ ಅವರು. ಸೊ ದಟ್ ಇಸ್ ಆಕ್ಚುಲಿ ಏನ್ ಗೊತ್ತಾ, ಅದಕ್ಕೆಲ್ಲ ಟೈಮ್ಗಳಿದೆ. ದೇ ಟೇಕ್ ದೇರ್ ಓನ್ ಸ್ವೀಟ್ ಟೈಮ್, ದೇ ಅಪೀಲ್ ಏನೇನೋ ಮಾಡ್ಕೊಂಡಿದ್ರು ಮುಗಿಸ್ತಾರ ಅದನ್ನ. ದೇ ವಾಂಟ್ ಗಿವ್ ಮನಿ. ಅಲ್ಲ ನೀವು ಆ ಲೆಕ್ಕಕ್ಕೆ ಹೋಯ್ತು ಅಂದ್ರೆ ಈಗ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ ಗಳಲ್ಲಿ ಆಲ್ಮೋಸ್ಟ್ ಎವ್ರಿ ಡೇ ದೇರ್ ಆರ್ ಅಬೌಟ್ 6 to 7 or go up to 10 contempt cases filed every day. Sir, Government of India ದಲ್ಲಿ ಸುಪ್ರೀಂ ಕೋರ್ಟ್ ಅಲ್ಲಿ ಅಪೀಲ್, ಸ್ಪೆಷಲ್ ಅಪೀಲ್ ಹೋಗಿನೇ ಅದು ರಿಜೆಕ್ಟ್ ಆದ್ರೇನೆ ಸರ್ವಿಸ್ ಬೆನಿಫಿಟ್ಸ್ ಎಷ್ಟೋ ಜನ ಕೊಟ್ಟಿಲ್ಲ ಇನ್ನೂ. ಇದು ಇರುತ್ತೆ ಸರ್, ಈ ತರ ಡಿಲೇ ಆಗ್ತದೆ. ಆಲ್ಮೋಸ್ಟ್ ನೀವು ಹೈಕೋರ್ಟ್ ತಗೊಳ್ಳಿ, ಯಾವ್ದೇ ಹೈಕೋರ್ಟ್ ತಗೊಳ್ಳಿ, ಸುಪ್ರೀಂ ಕೋರ್ಟ್ ತಗೊಳ್ಳಿ, ಅಲ್ಲ ಎವ್ರಿ ಡೇ hundreds of contempt cases are filed against the government for not implementation of ಹೈಕೋರ್ಟ್ ಆರ್ಡರ್ಸ್. ಸೊ ಅದಿದ್ದೇ ಬಿಡಿ. ಸೊ ಹೀಗಿರೋದ್ರಿಂದ ನಾವು ಯಾವುದೇ ತರ ಎಕ್ಸ್ಪೆಕ್ಟೇಷನ್, EOI ಎಕ್ಸ್ಪೆಕ್ಟೇಷನ್ ಅವೆಲ್ಲ ದೀಸ್ ಆರ್ ಆಲ್ ಯಾರೋ ಒಬ್ರು ಕೊಡ್ತಾ ಇರುವಂತ ಪಿಕ್ಚರ್ ಅಷ್ಟೇ. ಎಕ್ಸಾಕ್ಟ್ಲಿ. ಸೊ ಇಟ್ ಇಸ್ ನಾಟ್ ಎ ಡಿಸಿಷನ್ ಬೈ RBI. ಡಿಸಿಷನ್ ಆಗಿ ನಮ್ಗೆ ಅವನ್ ಬಂದು ಅವನಿಗೆ ಇವಾಗ PMC ಬ್ಯಾಂಕ್ ನಲ್ಲಿ ಹೆಂಗೆ ಸೈನ್ ಆಫ್ ಮಾಡಿ ಅಗ್ರಿಮೆಂಟ್ ಸೈನ್ ಮಾಡಿದ್ರು, ಆ ತರ ಆಗೋವರೆಗೂ ಇಲ್ಲಿ ಡಾಕ್ಯುಮೆಂಟ್ ಆಗೋ ತನಕ we should keep our fingers crossed. Yes ಸರ್. ವೆಂಕಟ್ ಅವರೇ, ತಾವು ಮಾತಾಡಿ. ಕೈ ಎತ್ತಿದ್ರಪ್ಪ, ನೀವು ಅರ್ಧಂಬರ್ಧ ಅವಕಾಶ ಸಿಕ್ತು, ಮಾತಾಡಿ ಸರ್. ವೆಂಕಟ್ ಶ್ರೀಕಂಠ ಅವಾಗ್ಲೇ ಕೈ ರೈಸ್ ಮಾಡಿದ್ರಲ್ಲ, ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ ಸರ್. ಓಕೆ.
ಅವರು ಬಿಡು ಓಕೆ, ಬೇರೆ ಯಾರಾದ್ರೂ ಏನಾದ್ರು ಹೇಳಕ್ ಇಷ್ಟಪಡ್ತೀರಾ? ಸರ್ ಯಾರಾದ್ರೂ ಈಗ ಏನಾದ್ರು ರಂಗನಾಥ್ ಸರ್ ಕೇಳಿ, ಅದು ವಾಟ್ ಆರ್ ದ ಡಾಕ್ಯುಮೆಂಟ್ಸ್ ಆಕ್ಚುಲಿ ರಿಕ್ವೈರ್ಡ್ ಫಾರ್ UOE? RBI ನವರು ತನ್ನವರು ಎಕ್ಸಾಕ್ಟ್ಲಿ ವಾಟ್ ದೇ ರಿಕ್ವೈರ್? ಜಸ್ಟ್ ದ ಐ ಮೀನ್ ಬ್ಯಾಲೆನ್ಸ್ ಶೀಟ್ ಎಲ್ಲ ಪಾಸ್ ಮಾಡಿದ್ರು, ಅಕೌಂಟ್ಸ್ ಕೊಟ್ಟರೆ ಸಾಕ, ಪಾಸ್ಡ್ ಅಕೌಂಟ್ಸ್ AGMದು ಅದೊಂದು ಕೊಟ್ಟರೆ ಸಾಕ? ಈಗ ಸಾರ್ ಹೇಳಿದ್ರು, ಶ್ರೀನಾಥ್ ಸರ್ ಹೇಳಿದ್ರು, ಅಲ್ಲ ರಂಗನಾಥ್ ಸರ್ ಹೇಳಿದ್ರು, ಇನ್ವೆಸ್ಟಿಗೇಷನ್ ರಿಪೋರ್ಟ್ ದೇ ಆರ್ ಕನ್ಸಿಡರಿಂಗ್ ಇಟ್ ಅಂತ ಹೇಳ್ತಿದ್ರು. ಅಲ್ಲ, ಇನ್ಸ್ಪೆಕ್ಷನ್ ರಿಪೋರ್ಟ್. ದಟ್ ಇಸ್ ಇನ್ಸ್ಪೆಕ್ಷನ್ ರಿಪೋರ್ಟ್. ಇಲ್ಲ ಇನ್ಸ್ಪೆಕ್ಷನ್ ರಿಪೋರ್ಟ್ ನಾನು ಹೇಳಿದ್ದು ಇನ್ವೆಸ್ಟಿಗೇಷನ್ ಅಲ್ಲ. ಇನ್ಸ್ಪೆಕ್ಷನ್ ರಿಪೋರ್ಟ್ ದಟ್ ಇಸ್ ದ ಬೇಸಿಸ್. Inspection report, audit reports. Sir, inspection report of RBI na athwa RCS sir? RBI. Okay. So as I explained, naturally. Alla, ಈಗ ನಾನು as I explained to you earlier when we were personally meeting, after 2021 audit report, RBI came and did biennial inspection. I think by inspection ಯಾರೋ ಒಬ್ರು RBI official ಬಂದು ಇಲ್ಲಿ ಬ್ಯಾಂಕ್ ಅಲ್ಲಿ ಕೂತು ಒಂದಷ್ಟು ಒಂದು ವಾರ 15 ದಿನ ಇಲ್ಲೇ ಕೂತು ಅವ್ರ ಇನ್ಸ್ಪೆಕ್ಷನ್ ಎಲ್ಲ ತಗೊಂಡು ಹೋದ್ರಿ. ಅವ್ರು ಏನ್ ಮಾಡಿದ್ರು, ಕಾಪಿ ಪೇಸ್ಟ್ ಮಾಡಿದ್ರು, ಏನ್ ಮಾಡಿದ್ರು ಗೊತ್ತಿಲ್ಲ. ಬಟ್ ಆ ಇನ್ಸ್ಪೆಕ್ಷನ್ ರಿಪೋರ್ಟ್ ಅಲ್ಲಿ ಆ ಮೇಲ್ಗಡೆ ಅವ್ರ ಹೈಯರ್ ಅಪ್ಸ್ ಗೆ ಯಾವುದೇ ಕ್ಲಾರಿಟಿ ಸಿಗ್ತಾ ಇಲ್ಲ. ಸೊ ಐ ಥಿಂಕ್ ದಟ್ ಇಸ್ ದ ರೀಸನ್ ವೈ ಆಸ್ ಶ್ರೀನಾಥ್ ವಾಸ್ ಟೆಲಿಂಗ್, that has not given any sort of a clarity to RBI upper higher ups. So that has created a confusion and that is causing the delay anta nanna assumption. I think even Srinath is also same opinion, and most of the people are the same opinion that the inspection report was a copy paste of 2021 audit report, and because of that RBI is completely gone bonkers. Srinath, EOI ಗೆ 3 years ಬ್ಯಾಲೆನ್ಸ್ ಶೀಟ್ ಬೇಕು ಸರ್. ಫಸ್ಟ್ 3 years ಬ್ಯಾಲೆನ್ಸ್ ಶೀಟ್ ಬೇಕು. ಆಮೇಲೆ ಎರಡನೇದು ಏನಂತ ಹೇಳಿದ್ರೆ ದೇ ನೀಡ್ ದಿ ವಾಟ್ ಈಸ್ ದ ಇನ್ವೆಸ್ಟ್ಮೆಂಟ್ ಅಮೌಂಟ್ ಎಷ್ಟು ಬರಬೇಕು ಅಂತ ಇರ್ಬೇಕು. ಆಮೇಲೆ ಏನಾಗಿರುತ್ತೆ, ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಹಾಕಿರ್ತಾರೆ. ಈ ತರ ಇವ್ರಿಗೆ ಏನೋ ಡಿಪಾಸಿಟರ್ಸ್ಗೆ ಇಷ್ಟು ದುಡ್ಡು ಇಷ್ಟು ಕೊಡ್ಬೇಕು, ಇಲ್ಲ ಅಂದ್ರೆ ಇಷ್ಟು ಲಾಕ್ ಮಾಡ್ಕೊಂಡ್ರೆ ಇಷ್ಟು ಇಂಟ್ರೆಸ್ಟ್ ಕೊಡ್ಬೇಕು ಅಂತೆಲ್ಲ ಒಂದು ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಬರೆದಿರ್ತಾರೆ. ಆಮೇಲೆ ಇಷ್ಟು ಪರ್ಸೆಂಟೇಜ್ ಆಫ್ ಡಿಪಾಸಿಟ್ಸ್ ನ ಶೇರ್ಸ್ ಕನ್ವರ್ಟ್ ಮಾಡ್ಕೊಬಹುದು ಅಂತಾನು ಬರೆದಿರ್ತಾರೆ. ಸೊ ಇದೆಲ್ಲ ಆಲ್ ಡಿಪೆಂಡ್ಸ್ ಅಪಾನ್ ದಿ ಟೋಟಲ್ ಅಮೌಂಟ್ ಆಫ್ ಮನಿ. ಇವಾಗ ನನ್ ಪ್ರಶ್ನೆ ಏನಂದ್ರೆ, ಬ್ಯಾಂಕ್ ಅಲ್ಲಿ ಒಂದು 100 crores ಡಿಪಾಸಿಟ್ಸ್ ಇದೆ ಅಂತ ಇಟ್ಕೊಳ್ಳಿ. 200 crores ಅಷ್ಟು ಬ್ಯಾಂಕ್ ಅಲ್ಲಿ ದುಡ್ಡಿತ್ತು ಅಂತ ಹೇಳಿದ್ರೆ, ವೈ ದೇ ಹ್ಯಾವ್ ಟು ಡೂ EOI? ದೇ ವಿಲ್ ಡೂ ದ ಲಿಕ್ವಿಡೇಷನ್ ಅಂಡ್ ಗಿವ್ 100 crores ಎವ್ರಿವನ್, ಅಂಡ್ ಇನ್ನ 100 crores ಅಲ್ಲಿ ಮಿಕ್ಕಿದ್ದ ರಿಟೈಲ್ ಇವ್ರಿಗೆ ಇನ್ಸ್ಟಿಟ್ಯೂಷನಲ್ ಡಿಪಾಸಿಟರ್ಸ್ ಹಂಚ್ತಾರೆ. ಇರುವಂತ ಕೊಲಾಟ್ರಸ್ ನ ಕೇಸ್ ನಡೆಸ್ಬಿಟ್ಟು ಆಸ್ ಅಂಡ್ ವೆನ್ ದೇ ಗೆಟ್ ದೇ ರಿಕವರ್ ದೇ ಪೇ ಮನಿ ಟು ಇನ್ಸ್ಟಿಟ್ಯೂಷನಲ್ ಡಿಪಾಸಿಟರ್ಸ್. ರಿಮೈನಿಂಗ್ ಏನಾದ್ರು ಇತ್ತು ಅಂದ್ರೆ DICGC ವಿಲ್ ಟೇಕ್ ಇಟ್ ಬ್ಯಾಕ್. ದಟ್ ಇಸ್ ದಿ ಪ್ರೊಸೆಸ್ ಅಲ್ವಾ? ಸೊ ಇವಾಗ ಆ ಅಮೌಂಟ್ ಎಷ್ಟು ಅಂತ ಹೇಳ್ಬಿಟ್ಟು ಎಲ್ಲೂ ಗೊತ್ತಿಲ್ಲ. ಈಗ 2022-23 ನಲ್ಲೂ 2021 ನಲ್ಲೂ ಇಲ್ಲ, 21-22 ನಲ್ಲೂ ಇಲ್ಲ. ಅದು ಈಗ ಮಾಡ್ಬೇಕಾಗಿರುವಂತ ನ್ಯೂ ಆಫ್ಟರ್ DICGC ಆದ್ಮೇಲೆ ಬಂದಿರುವಂತ ಇದರಲ್ಲಿ ಆಡಿಟ್ ಮಾಡ್ತಾರಲ್ಲ, ಈ ಆಡಿಟ್ ಅಲ್ಲಿ ಬರುತ್ತದೆ ಆ ಇನ್ಫಾರ್ಮೇಶನ್. ಯಾಕೆಂದ್ರೆ ಒಂದೇನಂದ್ರೆ, ಯಾಕೆ ಇವ್ರು ಆಡಿಟ್ ಮಾಡಕ್ ಅಷ್ಟೊಂದು ತರಾತುರಿಲಿದ್ದಾರೆ ಅಂದ್ರೆ, ಇವರು ಹಿ ಡಸಂಟ್ ವಾಂಟ್ ಟು ಕಮಿಟ್ ಎನಿಥಿಂಗ್ ಟು ದ ಗೌರ್ಮೆಂಟ್ ಆರ್ ಎನಿಬಡಿ, ಬಿಕಾಸ್ ನಾಳೆ ಏನಾದ್ರು ಪ್ರಾಬ್ಲಮ್ ಆಯ್ತು ಅಂದ್ರೆ, ಬಿಕಾಸ್ ಇಸ್ ಫ್ರಮ್ ಎ ಪಬ್ಲಿಕ್ ಸೆಕ್ಟರ್ ಬ್ಯಾಕ್ ಗ್ರೌಂಡ್ ಅಂಡ್ ದೇ ವರ್ಕ್ ಇನ್ ದಟ್ ವೇ, ದಟ್ ಸ್ಟೈಲ್ ಓನ್ಲಿ. ಸಂಬಡಿ ಹ್ಯಾಸ್ ಟು ಡೂ ಸಮಥಿಂಗ್. ಸೊ ಆಡಿಟ್ ಆಗಿದೆ, ನಂದೇನು ಇಲ್ಲ, ಆಡಿಟ್ ರಿಪೋರ್ಟ್ ಕೇಳ್ಕೊಳ್ಳಿ ಅಂತ ಹೇಳ್ಬಿಟ್ಟು ಕೈ ತೊಳ್ಕೊಂತಾರೆ ಅವರು. ಏನಾದ್ರು ಮಿಸ್ಟೇಕ್ ಇದೆ ಅಂತ ಹೇಳಿದ್ರೆ ಆಡಿಟರ್ ಹೇಳ್ತಾರೆ ಇವ್ರು ಅಂತ ಹೇಳಿ, ಹಂಗೆ ಅವ್ರ ಮೇಲೆ ಇವರು, ಇವ್ರ ಮೇಲೆ ಅವ್ರು ಹೇಳ್ಕೊಂಡು ಓಡಾಡ್ಕೊಂಡು ಹೋಗ್ತಾರೆ. ಟೋಟಲಿ ನಮಗೆ ಬೇಕಾಗಿರೋದೇನಂದ್ರೆ, ಎಷ್ಟು ಲಯಬಿಲಿಟಿ ಇದೆ ಬ್ಯಾಂಕ್ದು, ಎಷ್ಟು ಬ್ಯಾಂಕ್ ಇನ್ವೆಸ್ಟ್ಮೆಂಟ್ ಬೇಕು ಅನ್ನೋದು. ದಟ್ ಪರ್ಟಿಕ್ಯುಲರ್ ಪೀಸ್ ಇಸ್ ಮಿಸ್ಸಿಂಗ್ ಕರೆಂಟ್ಲಿ. ದಟ್ ಪೀಸ್ ಬರ್ತಾ ಇದ್ದಂಗೆನೆ RBI will make a decision. If it is more than 85% of the people, less than 85% of the people ಇನ್ನು ಏನೋ ಇದ್ರಲ್ಲಿ ಇರ್ತಾರೆ ಅಂದ್ರೆ, 85% of the people are not getting money ಅಂದ್ರೆ, then they go for EOI ಅಂತ. That is a thumb rule ಅಂತ ಹೇಳ್ತಾರೆ, but I don't know exactly. More than 85% ದುಡ್ಡು ಸಿಕ್ಬಿಡುತ್ತೆ ಅಂದ್ರೆ, then they will go for liquidation. ಬಿಕಾಸ್ ಏನಾಗುತ್ತೆ ಅಂದ್ರೆ, ಇವಾಗ 10 years ಅಂತ ಹೇಳಿದ್ರೆ ಟೈಮ್ ವ್ಯಾಲ್ಯೂ ಆಫ್ ಮನಿ ಪ್ರಕಾರ ನೀವು ನೋಡಿದ್ರೆ, you will get only 30%, 70% ಎರಡ್ ಆಗ್ಬಿಡುತ್ತೆ ಟೈಮ್ ವ್ಯಾಲ್ಯೂ ಆಫ್ ಮನಿ ನಲ್ಲಿ. ಇನ್ಫ್ಲೇಷನ್ ಅವು ಇವೆಲ್ಲ ಲೆಕ್ಕ ಅದರಿಂದ ಎಲ್ಲ. ಸೊ ದಟ್ಸ್ ದಿ ವೇ ದೇ ಲುಕ್ ಅಟ್ ಇಟ್.
So I don't want to add anything more than this because, if I add more, then, more people will get more confused. So Okay. ನಾವು ಒಂದು ಕೆಲಸ ಮಾಡೋಣ. We will take more info. I will also keep my antennas open and try to get more info on this particular aspect. And we will meet again next week. When we meet again next week, we can dedicate some part of our discussion on that. So we will do some part of discussion on that. I think it was a very useful discussion that we had, which gave us some clarity as to where we stand. ನಾವು ಎಲ್ಲಿ ನಿಂತಿದೀವಿ ಅನ್ನೋದ್ರ ಬಗ್ಗೆ ಒಂದ್ ಸ್ವಲ್ಪ ಕ್ಲಾರಿಟಿ ಕೊಡ್ತು. ಮತ್ತೆ EOI ಇಂಟ್ರೆಸ್ಟ್, EOI ಎಕ್ಸ್ಪ್ರೆಷನ್ ಆಫ್ ಇಂಟ್ರೆಸ್ಟ್ ಯಾಕೆ ಬರ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಒಂದ್ ಸ್ವಲ್ಪ ಮಾಹಿತಿ ಸಿಕ್ತು. ಮತ್ತೆ ಈ ಜನರಲ್ ಡಿಸ್ಕಷನ್ ಅಲ್ಲಿ we have been able to sort of get a trend or get a gist of how we are going and what particularly ಇದ್ರ ಬಗ್ಗೆ ಯಾವುದು ನಮ್ಮ AGM ಬಗ್ಗೆ ಯಾವ ರೀತಿಯಾದಂತ ನಿಲುವುಗಳನ್ನು ತಗೋಬೇಕು ಅನ್ನೋದ್ರ ಬಗ್ಗೆ ಒಂದು ಯೋಚನೆ ಮಾಡೋದಕ್ಕೆ ಒಂದು ಡೈರೆಕ್ಷನ್ ಸಿಕ್ಕಿದೆ. We will definitely take it forward and we will definitely find out, I think by next week ಅಂದ್ರೆ next week ಸಿಗತ್ತೆ ನಮ್ಗೆ ಚಾನ್ಸ್. Next week 13th ಅಲ್ವಾ, 13th I think we should be able to get some more insight on audit part. In addition, ಎಲ್ಲ ಪ್ರಿಂಟ್ ಔಟ್ ಗಳಿದೆ ಸರ್. 31st March 2021 ಗೆ ಮುಗ್ದಿರೋದು. We have to sit and discuss. ಇದು Zoom ನಲ್ಲಿ ಆಗೋದಿಲ್ಲ ಇದು. ಅಲ್ಲ we will ಅಲ್ಲ ನನ್ಗೇನಂದ್ರೆ we have to this week ಅಲ್ಲಿ I think first 19th ಒಳಗೆ one minute ನಾನು ಹೇಳ್ತೀನಿ ಕೇಳಿ. ನಾನು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ಈ ವಾರದಲ್ಲಿ we will try and meet Ashokan and seek certain clarifications. So our clarification ಯಾವುದು? Before meeting Mr. Ashokan, we have to discuss among ourselves and prepare a questionnaire for Mr. Ashokan. Okay, yeah, fair enough. ಅಲ್ಲ ಈಗ who are all looking at some questions, we all can sit together and we can formulate those questions and go in front of Ashokan. My problem is I am just a depositor, not a shareholder. So that doesn't matter now, sir. That doesn't matter. To ask question, we are some way we are linked to the bank. And AGM, I'm not talking about the AGM. I'm talking about asking. Preparing a questionnaire. I'm asking. All I'm concerned about is my asking certain pertinent question to make sure. I'm not bothered about AGM. AGM, okay, that is a different issue. But my question still remains: how are we going to see whether EOI is coming or not, or what are the basis on which EOI is coming? What is the position of the bank, and how are we placed in terms of revival of this bank or liquidation of this bank, or how safe is our money? Same other basis we may have to ask. In the present context, we will have to ask him certain questions. Our question in our answers basis mele, then we can formulate certain opinions and we can take an informed decision about the AGM. ಅದನ್ನು ಲಿಂಕ್ ಆಗತ್ತೆ. ಮತ್ತೆ ಅವ್ರು ಕೊಡೋ ನಮ್ಗೆ ಇನ್ಪುಟ್ ಬೇಸಿಸ್ ಮೇಲೆ ನಾವು ಮುಂದಿನ ಸ್ಟ್ಯಾಂಡ್ಸ್ ಅಥವಾ ಮುಂದಿನ ಇನಿಷಿಯೇಟಿವ್ಸ್ ಏನ್ ತಗೋಬೇಕು ಅದ್ರ ಬಗ್ಗೆನೂ ನಮ್ಗೆ ಒಂದು ಐಡಿಯಾ ಸಿಗತ್ತೆ ಅಂತ. ದಟ್ ಈಸ್ ವಾಟ್ ಐ ವಾಸ್ ಮೀನಿಂಗ್. ಇವಾಗ ಒಂದ್ ಕೆಲಸ ಮಾಡೋಣ ಸರ್. ಈಗ ನೀವು ಆಚಾರ್ ಇದಾರೆ, ಶ್ರೀನಾಥ್ ಇದಾರೆ, ನಮ್ ಗಣೇಶ್ ಗೌಡ್ರು ಇದಾರೆ, ಮತ್ತೆ ಇನ್ಯಾರಾದ್ರೂ if anybody has any such questions, you can all come. I will fix one day. We will all meet and then we will take those questions and limit it to about 3 to 4 people. We can go and meet Ashokan and put forth this question and seek answers from him. And based on that, we will take this further. Yeah, that's best. That is best. Other than man, I think Wednesday, sometime all those people who have certain questions in your mind, I think I will put it on the Wednesday. Wednesday is date yavdu? Wednesday 9th. Ninth. We will all meet
probably at about what time should it be? 7:30. Evening? ಅಲ್ಲ Zoom ಅಲ್ಲ. ಹ್ಮ್. ಫಿಸಿಕಲ್ ಆಗಿ ಮೀಟ್ ಆಗೋಣ ಅಂತ ನನಗೆ. Sometime in the afternoon we will meet physically, and I think a few of us can sit together, and I think Mallikarjun temple ಅಲ್ಲಿ ಮೀಟ್ ಆಗೋಣ ಅಂತ. ಎಲ್ಲಿ ಸುಬ್ರಹ್ಮಣ್ಯ ಮಠ ಇದೆಯಲ್ಲ ಅಲ್ಲಿ? ಕರೆಕ್ಟ್, ಹೌದು, ಸುಬ್ರಹ್ಮಣ್ಯ ಮಠ ಇದೆ. I am coming. ಓಕೆ. ಶ್ರೀನಾಥ್, ನಿಮಗ್ ಬರಕ್ಕಾಗತ್ತಾ? ಸರ್ ಇಲ್ಲ, ಅದು ನಾಳೆ ಗ್ರಹಣ ಇದೆಯಲ್ಲ ಮಂಗಳವಾರ, ಸೊ ಅದಕ್ಕೋಸ್ಕರ ಐ ಆಮ್ ನಾಟ್ ವರ್ಕಿಂಗ್ ಆನ್ ಮಂಗಳವಾರ ಆಗ್ತಾ ಇಲ್ಲ ಆಫೀಸ್ಗೆ. ಸೊ ಐ ಹ್ಯಾವ್ ಟು ಗೋ ಟು ಆಫೀಸ್ ಆನ್ ವೆಡ್ನೆಸ್ಡೇ, ಥರ್ಸ್ಡೇ, ಫ್ರೈಡೇ ಏನೋ ತಿರ್ಗಾ ಒಂದು ಫಂಕ್ಷನ್ ಇದೆ. That's okay. ಐ ಮೇ ನಾಟ್ ಬಿ ಏಬಲ್ ಟು ಪಾರ್ಟಿಸಿಪೇಟ್. ಓಕೆ, ಫೈನ್. ಗಣೇಶ್ ಅವರೇ, ತಮ್ಗೆ ಆಗತ್ತಲ್ಲ? ನಾನು ಸರ್, ನಂದು ಪ್ರೋಗ್ರಾಮ್ ಇನ್ನೂ ಫಿಕ್ಸ್ ಆಗಿಲ್ಲ, ನೋಡ್ಬೇಕು. If it's possible, I will come on, sir. ಹೌದಾ? If it is not Okay, it is an open invitation. I will put it in all the groups. Whoever who has certain questions, they can all assemble there, and then we will discuss and we will see. Sir, otherwise, ನೀವು just coin the questions, and you can circulate. Somebody could substantiate also or supplement also. Is it not? ಅಲ್ಲ, ನನಗೆ I want to do a physical meeting. ಯಾಕಂದ್ರೆ ನಮ್ ಜನಗಳನ್ನ ಭೇಟಿಯಾಗಿ ತುಂಬಾ ದಿನ ಆಯ್ತು. ಐ ಥಿಂಕ್ ವಿ ವಿಲ್ ಆಲ್ ಹ್ಯಾವ್ ಟು ಜಾಯಿನ್ ಒನ್ಸ್. ತುಂಬಾ ದಿನ ಆಗೋಯ್ತು ಎಲ್ಲಾರನ್ನು ಮೀಟ್ ಮಾಡಿ ನಾವು. Harish, that is the best choice, Harish, I'm telling you. Okay. I will put it across in all the groups. Those who are in this meeting, who are watching this meeting, there is an invitation to them. Otherwise, I will put it on the group, and then you can all join in on that day, Wednesday, and we will sit together and we will compile a few questions, and then we will brainstorm, and whenever we get an appointment with Ashokan, we will go and meet him and put across these questions too. Yeah, agreed. Okay. So anybody has any other issues? Because I think we are just running out of time. I think we will have to wind up now. It is already 9 o'clock. So ಸೂರ್ಯನಾರಾಯಣ ಅವರು ಹೇಗಿದ್ದಾರೆ ಸರ್? ಕಾಣಿಸ್ತಾ ಇಲ್ಲ ಈ ನಡುವೆ. ಇಲ್ಲ, ಲಾಸ್ಟ್ ಮೀಟಿಂಗ್ ಬಂದಿದ್ರು ಅವರು. ಲಾಸ್ಟ್ ವೀಕ್ ಬಂದಿದ್ರು. I think today's meeting is not there. It doesn't matter. He is always there. We can always rely on for any kind of support. Okay. ಬೇರೆ ಯಾರಿಗಾದ್ರೂ ಏನಾದ್ರೂ issues ಇದ್ರೆ ಹೇಳಿ. I think dinner is calling. We will wind up for today's meeting, and we had a very wonderful discussion and chat with all of us. I hope this will enlighten some of our people, and it will help us in making an informed decision in the future. So at this point of time, we will end this meeting again to join back on Wednesday, and probably again on Sunday, next Sunday, as a precursor to the AGM decision. And in the meantime, any other initiatives will be informed to you. And I have this Parayana Pratibhatana, that initiative is always there in me. We will definitely do it whenever we can and whenever we will, and it will be done, and whenever we can, we will do it. With this, I think we will end up today's meeting, and thank you one and all for joining, and all those people who are watching on YouTube and Facebook. Thank you everyone for joining us, and have a wonderful week ahead. Thank you. Bye-bye. Good night, sir. Good night.